ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ ಶ್ರೀದಾಸ್. ಬಿಗ್ ಬಾಸ್ ದಿನಕ್ಕೊಂದೊಂದು ಹೊಸ ಹೊಸ ಟ್ವಿಸ್ಟ್ಗಳು, ಹೊಸ ಗೇಮ್, ಜೊತೆಗೆ ಹೊಸ ಚಾಲೆಂಜಸ್, ಇದೆಲ್ಲದರ ನಡುವೆ ಒಬ್ಬ ಕಂಟೆಸ್ಟೆಂಟ್ನ ನಿಜವಾದ ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡೋದೇ ಬಿಗ್ ಬಾಸ್ ವೇದಿಕೆ. ಜೊತೆಗೆ ಸಾಕಷ್ಟು ಜನ ಬಿಗ್ ಬಾಸ್ ಡೈಲಿ ನೋಡೋದಕ್ಕಿಂತ ವೀಕೆಂಡ್ ಎಪಿಸೋಡ್ನ ನೋಡೋದಕ್ಕೆ ಸಾಕಷ್ಟು ಕ್ಯೂರಿಯಸ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ವಾರದಲ್ಲಿ ಕಂಟೆಸ್ಟೆಂಟ್ ಯಾವ ರೀತಿ ತಪ್ಪು ಮಾಡಿರ್ತಾರೆ, ಅದಕ್ಕೆಲ್ಲ ಸುದೀಪ್ ಸರ್ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ. ಹಾಗಾಗಿ ನೆನ್ನೆಯ ಹೈಲೈಟ್ಸ್ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಅಂಡ್ ರಕ್ಷಿತ್ ಆಗಿ ಸುದೀಪ್ ಸರ್ ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು ಅನ್ನೋದೇ ಸಾಕಷ್ಟು ಟಾಕ್ಸ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ಸೊ ನೆನ್ನೆಯ ಎಪಿಸೋಡ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ಮಂಜು, ವೆಲ್ಕಮ್ ಟು ದ ಶೋ. ಹೆಲೋ ಪಾಟೀಲ್ ಸರ್, ವೆಲ್ಕಮ್ ಟು ದ ಶೋ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಎಸ್ ಪಾಟೀಲ್ ಸರ್, ನಿಮ್ಮಿಂದನೇ ಇವತ್ತು ಆರಂಭ ಮಾಡೋದಾದರೆ ಬಹಳ ಪ್ರಮುಖವಾಗಿ ಗಿಲ್ಲಿ ಅಂತ ಹೇಳಿದ್ರೆ ಬಿಗ್ ಬಾಸ್ ಇರೋದೇ ಗಿಲ್ಲಿಯಿಂದ, ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ ಅನ್ನುವಂಥ ಟಾಕ್ಸ್ ನಾವೆಲ್ಲರೂ ಕೇಳಿದ್ವಿ. ಬಟ್ ನಿನ್ನೆ ನಡೆದಿರುವಂಥ ಒಂದು ಎಲ್ಲೋ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಸರಿಯಾಗಿ ಕ್ಲಾಸ್ ತಗೋಬಿಟ್ರೆ ಗಿಲ್ಲಿ ಆ್ಯಂಡ್ ರಕ್ಷಿತಂಗೆ ಅಂತ ಹೇಳಿ. ನಿನ್ನೆ ಆ ಒಂದು ಎಪಿಸೋಡ್ ನೋಡಿದ ಮೇಲೆ ಬಿಗ್ ಬಾಸ್ ಏನು ಕಂಟಿನ್ಯೂಸ್ ಆಗಿ ನೋಡಿದವ್ರಿಗೆ ಒಂದು ಪ್ರಶ್ನೆ ಮೂಡುತ್ತೆ, ಗಿಲ್ಲಿಗೆ ಮತ್ತು ರಕ್ಷಿತಾಗೆ ಇಷ್ಟೊಂದು ಬೈಯೋ ಅವಶ್ಯಕತೆ ಇತ್ತಾ? ಓಕೆ, ಬೈದಿದ್ದು ತಪ್ಪಲ್ಲ, ಇನ್ನೂ ತಪ್ಪು ಮಾಡಿದವ್ರು ಇದ್ದಾರೆ, ಅವರಿಗೆ ತುಂಬ ಸಾಫ್ಟಾಗಿ ಏನು ಮಗು ಥರ ಟ್ರೀಟ್ ಮಾಡಿ ಇವ್ರಿಗೆ ಮಾತ್ರ ಹಿಂಗೆ ಬೈದಿದ್ದು ಸರಿನಾ, ಯಾಕೆ ಈ ಥರ ಬೈದರು ಅನ್ನುವಂಥ ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಮೂಡಿದೆ, ನನಗೂ ಮೂಡಿತು. ಓಕೆ, ಗಿಲ್ಲಿ ಮಾಡಿದ ತಪ್ಪೇನು? ನನ್ನ ಪ್ರಕಾರ ಏನು ಮಾಡ್ದ ಅವನು? ರಕ್ಷಿತಾಗಿ ಏನು ಹೇಳ್ದ, ನಿನ್ನ ಸ್ಟ್ಯಾಂಡ್ನ ನೀನು ತಗೋ, ಬಿಡಬೇಡ, ನೀನು ಆಟ ಆಡ್ತಾ ಇದೆಯಾ, ನೀನು ಕೂಡ ನಾಮಿನೇಷನಿಂದ ಹೊರಗಡೆ ಬರ್ತೀನಿ ಅಂತ ಹೇಳು. ಇದನ್ನೇ ಪ್ರತಿ ಸರಿ ಸುದೀಪ್ ಸರ್ ಕೂಡ ಬಂದು ಹೇಳಿ ಹೋಗ್ತಾ ಇದ್ರು, ನಿಮ್ಮ ಸ್ಟ್ಯಾಂಡ್ ನೀವು ತಗೊಳ್ಳಿ, ನೀವು ಏನು ಬಿಟ್ಕೊಡೋದಕ್ಕೆ ಹೋಗ್ಬೇಡಿ, ಹಾಗೆ ಹೀಗೆ. ಇದನ್ನು ಗಿಲ್ಲಿ ರಕ್ಷಿತಾಗಿ ಹೇಳಿದ್ರಲ್ಲಿ ಏನು ತಪ್ಪಿದೆ? ಆತ ಏನು ನೀನು ಮೋಸ ಮಾಡು, ಈ ಆಟದಲ್ಲಿ ನನ್ನ ಗ್ರೂಪಿಗೆ ಸಹಾಯ ಮಾಡು, ಆಟ ಆಡೋದ್ರಲ್ಲಿ ನಿಮ್ಮ ತಂಡನ ಸೋಲಿಸು, ಇದನ್ನಂತೂ ಹೇಳಿಲ್ಲ ಅವನು. ಆಸ್ ಎ ಕಾಮಿಡಿಯನ್ ಆಗಿ ಆತ ಕಾಮಿಡಿ ಮಾಡಿದಾನೆ, ಇಲ್ಲ ಅನ್ನಲ್ಲ, ಸೋಲುತ್ತೆ ಹಾಗೆ ಹೀಗೆ ಅದು. ಬಟ್ ರಕ್ಷಿತಾ ವಿಷಯದಲ್ಲಿ ಆತ ಹೇಳಿದ್ದು ನಿನ್ನ ಸ್ಟ್ಯಾಂಡ್ನ ನೀನು ತಗೋ ಅಂತ ಹೇಳಿ. ಅದಕ್ಕೆ ಸುದೀಪ್ ಸರ್ ಇಷ್ಟೊಂದು ಬೈಯುವಂಥ ಅವಶ್ಯಕತೆ ಇರಲಿಲ್ಲ. ನನಗೆ ಯಾಕೋ ಒಂದ್ಸರಿ ಅನಿಸ್ಬಿಡುತ್ತೆ, ಬಡವ್ರ ಮಕ್ಕಳಿಗೆ ಮಾತ್ರ ಇವ್ರು ಬೈತಾರೇನೋ ಅಂತ ಅನಿಸ್ಬಿಡುತ್ತೆ. ಭಾಳ ಈ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ನಡೀತಾ ಇದೆ, ಇವರು ಬಡವರು ಆಗಿದ್ದಕ್ಕೆ ಇಷ್ಟು ದಿನ ನೋಡ್ತಾ ಹೋಗೋದಾದ್ರೆ ಎಲ್ಲಿನೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡಿರ್ಲಿಲ್ಲ ಸುದೀಪ್ ಸರ್, ಹೇಗಿದ್ರು ಹಾಗೆ ಮಾತಾಡ್ತಾ ಹೋಗ್ತಾ ಇದ್ರು. ಬಟ್ ನೆನ್ನೆ ಆಗಿದ್ದು ಯಾಕೆ ಅಂತ ಹೇಳಿ ಅದೇ ನನಗೂ ಕನ್ಫ್ಯೂಷನ್ ಅದೇ ಆಯಿತು. ಎಲ್ಲೆಲ್ಲೋ ಸಿಕ್ಕಾಪಟ್ಟೆ ತಪ್ಪು ಮಾಡಿದವರು ಎಲ್ಲರನ್ನೂ ಕೂರಿಸ್ಕೊಂಡು ಸುಮ್ಮನೆ ಕುಂದಿಸ್ಕೊಂಡಿದ್ರು. ಬಟ್ ಗಿಲ್ಲಿ ರಕ್ಷಿತಾ ಅಂತ ವಿಷಯ ಬಂದಾಗ ಖಂಡಿತವಾಗ್ಲೂ ಅದಂತೂ ಭಾಳ ಬೇಜಾರಾಯ್ತು ನನಗೆ. ಯಾಕೆಂದರೆ ಈ ಶೋ ಒಂದು ಕಡೆಗೆ ಒಂದು ತೂಕ ಅಂತ ಅನಿಸ್ಕೊಂಡಿರೋದೇ ಗಿಲ್ಲಿ ಅವ್ರ ಕಾಮಿಡಿ ಅಂತ. ಈ ಥರ ನೀವು ಬೈದ್ಬಿಟ್ರೆ ಏನು ಅನಿಸ್ಬಿಡುತ್ತೆ, ಓ ನಾನು ಕಾಮಿಡಿ ಮಾಡಿದ್ದೆ ತಪ್ಪಾಯ್ತೇನೋ, ಅಥವಾ ಕಾಲು ಎಳ್ದಿದ್ದೆ ತಪ್ಪಾಯ್ತೇನೋ, ಸೈಲೆಂಟ್ ಆಗಿರೋಣ ಅಂತ. ಮತ್ತು ಇನ್ನು ಬಿಗ್ ಬಾಸ್ ಏನಕ್ಕೆ ನೋಡೋದು? ಎಲ್ಲರೂ ನೇರವಾಗಿ ಸಮಾಜ ಸೇವಕರಂತೆ ಅಲ್ಲಿ ತುಂಬ ಸ್ಟ್ರೇಟ್ ಆಗಿ ನಾನು ಒಳ್ಳೆ ಅಂತ ತೋರಿಸಿದ್ರೆ ಅದು ಬಿಗ್ ಬಾಸೇ ಅನಿಸಲ್ಲ ಅದು, ಅಲ್ವಾ? ನಿನ್ನೆ ರಕ್ಷಿತಾ ವಿಷಯ, ಓಕೆ, ರಕ್ಷಿತಾಗೆ ಏನು ಗೊತ್ತಾ, ಅಲ್ಲಿ ಅವಳು ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಓಕೆ ನೀನು ಆಡಿರಲಿಲ್ಲ, ಆದರೂ ಕೂಡ ನನಗೇ ಬೇಕು ಅಥವಾ ಇವ್ರಿಗೆ ಬೇಕು ಅನ್ನೋವಂಥದ್ದನ್ನು ಯಾಕೆ ಮಾಡಿದೆ ಅನ್ನೋವಂಥ ಪ್ರಶ್ನೆ ಇರಲಿ, ಬೇಡ ಅನ್ನಲ್ಲ. ಅದನ್ನು ಬಿಟ್ಟು ರಕ್ಷಿತಾಗೆ ಮಾತನಾಡಿದಂತಹ ಮಾತುಗಳು ಏನಿದೆಯಲ್ಲ, ನಂದು ಇನ್ನೊಂದು ನಗು ಇದೆ, ಹಾಗಿದೆ ಹೀಗಿದೆ ಅನ್ನುವಂಥ ಸ್ಟೈಲಲ್ಲಿ ಸುದೀಪ್ ಸರ್ ಮಾತಾಡಿದ್ದು, ಅದೆಲ್ಲೋ ಬಿಗ್ ಬಾಸ್ ನೋಡುಗರಿಗೆ ಒಂದು ಸ್ವಲ್ಪ ಬೇಸರ ಅಂತೂ ನಿನ್ನೆ ತರಿಸ್ತು ಅಂತ ಅನಿಸ್ತು ನನಗೆ. ಓಕೆ ರಘುವೀರ್, ನೀವೇನು ಹೇಳ್ತೀರಾ ನಿನ್ನೆ ಸುದೀಪ್ ಸರ್ ರಕ್ಷಿತಾ ಮತ್ತು ಗಿಲ್ಲಿ ಅಂತ ಬಂದಾಗ ತೆಗೆದುಕೊಂಡಿರೋಂಥ ಕ್ಲಾಸ್ ಬಗ್ಗೆ? ಅದೇ, ಈಗ ರಕ್ಷಿತಾ ಅವ್ರಿಗೆ ಒಂದು ಸ್ವಲ್ಪ ಟಾರ್ಗೆಟ್ ರೀತಿ ಆಯಿತು. ಯಾಕಂದರೆ ಹಿಂದಿನ ವಾರಗಳಲ್ಲೂ ಅವ್ರಿಗೆ ಒಂದು ಸ್ವಲ್ಪ ಟಾರ್ಗೆಟ್ ರೀತಿಯಲ್ಲೇ ನಡ್ಕೊಂಡ್ರು. ಈಗ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಅಶ್ವಿನಿ ಗೌಡ ಅವ್ರಿಗೆ ಹೇಳೋ ರೀತಿನೇ ಬೇರೆ ಇತ್ತು, ಜಾನ್ವಿ ಅವ್ರಿಗೆ ಹೇಳೋ ರೀತಿನೇ ಬೇರೆ ಇತ್ತು, ರಕ್ಷಿತಾ ಅವ್ರಿಗೆ ಹೇಳೋ ರೀತಿನೇ ಬೇರೆ ಇತ್ತು. ಇಲ್ಲಿ ಯಾವ ರೀತಿ ಅಂದರೆ, ಅಶ್ವಿನಿ ಮತ್ತು ಜಾನ್ವಿ ಅವರಿಗೆ ನಿನ್ನೆ ಸುದೀಪ್ ಸರ್ ಮತ್ತೊಂದು ನಾನು ನೋಟಿಸ್ ಮಾಡಿದೆ, ಅವ್ರೇನು ಹೇಳ್ತಾರೆ, ನೀವು ಮಾಡ್ತಿರೋದು ತಪ್ಪಲ್ಲ ಅಂತಲೇ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದು ನೇರವಾಗಿ ಬಂದು ರಕ್ಷಿತಾ ಅವರಿಗೂ ಅದೇ ರೀತಿ ಹೇಳ್ತಾರೆ, ರಕ್ಷಿತಾ ಅವ್ರು ಮಾಡಿರೋದು ಯಾವ ರೀತಿ ತಪ್ಪು ಅನಿಸ್ತಂತ ನಮ್ಗೆಲ್ಲರಿಗೂ ನೋಡ್ಬೇಕು. ಅದು ತಪ್ಪಂತ ಎಲ್ಲೂ ಅನ್ಸಿಲ್ಲ. ಅವ್ರ ನಾಮಿನೇಷನ್ ನಲ್ಲಿ ಅವ್ರು ಆಟ ಆಡಕ್ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಅವ್ರ ಅಂದ್ರೆ ಅಲ್ಲಿ ಟಾಸ್ಕ್ ಕೆಲವೊಂದಿಷ್ಟು ಜನನೇ ಆಡ್ಬೇಕಿತ್ತು, ಅವ್ರು ಯಾರು ಟಾಸ್ಕ್ ಆಡಿದ್ದಾರೆ
ಅವರಷ್ಟೇ ಒಪಿನಿಯನ್ ಕೊಡೋದು. ಬಿಗ್ ಬಾಸ್ ಅವರಿಗಷ್ಟೇ ಏನು ಆಯ್ಕೆ ಮಾಡೋದಿತ್ತು ಅವರಿಗೂ ಕೊಡ್ಬೋದಿತ್ತು, ಆದ್ರೆ ಬಿಗ್ ಬಾಸ್ ಹಾಗೆ ಮಾಡಿಲ್ಲ. ಒಮ್ಮತದ ನಿರ್ಧಾರ ಅಂತ ಹೇಳಿ ತಂಡದ ಮೇಲೆ ಕೊಟ್ಟಿರ್ತಾರೆ. ಅಲ್ಲಿ ಅವ್ರವ್ರ ವೈಯಕ್ತಿಕ ನಿರ್ಧಾರ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿ ಅವರು ರಘು ಅವರನ್ನ ಆಯ್ಕೆ ಮಾಡಿರೋದು ತಪ್ಪಲ್ಲ, ಅದಕ್ಕೆ ರೀಸನ್ ಕೊಟ್ಟಿರೋದು ತಪ್ಪಲ್ಲ. ಈಗ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಸುದೀಪ್ ಸರ್. ಒಂದು ಏನಂದ್ರೆ ಯೋಗ್ಯತೆ ಅಂತ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯೋದೇ ಅಲ್ಲಿ ಇರೋದ್ರ ಮೇಲೆ ಯಾರು ಯೋಗ್ಯರ ಇರ್ಬೇಕು ಅನ್ನೋ ಒಂದು ಆಧಾರದ ಮೇಲೆ ಅಲ್ಲಿ ನಾಮಿನೇಷನ್ ನಡೆಯುತ್ತೆ. ಆ ಒಂದು ವಿಚಾರದಲ್ಲಿ ರಕ್ಷಿತಾ ಅವ್ರು ಹೇಳಿರೋದು ತಪ್ಪಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅವ್ರ ಯಾವ ರೀತಿ ಅವ್ರ ಒಪಿನಿಯನ್ ಕೊಡ್ಬೇಕಿತ್ತು. ರಘು ಅವರಿಗೂ ಒಂದು ಕರೆಕ್ಟ್ ನಿರ್ಧಾರನೇ ಹೇಳಿರ್ತಾರೆ. ನಾವು ರಘು ಅವರನ್ನ ಈ ಒಂದು ಆಂಗಲ್ ಅಲ್ಲಿ ಅವರಿಗೆ ನಾನು ನಾಮಿನೇಟ್ ಮಾಡ್ತಿದ್ದೀನಿ, ಅಭಿಷೇಕ್ ಅವರಿಗೆ ಈ ಒಂದು ರೀಸನ್ ಅವ್ರು ಏನ್ ಕೊಟ್ಟಿರ್ತಾರೆ ಆ ಒಂದು ನಿರ್ಧಾರದಲ್ಲಿ ಅವ್ರನ್ನ ಶೇಪ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸುದೀಪ್ ಸರ್ಗೆ ರಾಘವ್ ಮಾಡಿದ್ದು ಇಷ್ಟ ಇರಲಿಲ್ಲ. ಹಾ ಹೌದು, ಅದು ಹೌದು, ನಮಗೂ ಅದೇ ರೀತಿ ಅನಿಸ್ತು. ಅಲ್ಲಿ ರಘು ಅವರನ್ನ ರಘು ಅವರಿಗೆ ಆ ಒಂದು ನಾಮಿನೇಷನ್ ಇಂದ ಪಾರೋಗುವಂತ ಅರ್ಹತೆ ಇತ್ತು ಅಂತ ರಕ್ಷಿತ್ ಅವರಿಗೂ ನಾನು ನಿನ್ನೆ ಡಿಸ್ಕಷನ್ ಅಲ್ಲಿ ಅದೇ ಹೇಳಿದೆ. ರಕ್ಷಿತ್ ಅವ್ರ ಮೈಂಡ್ ಗೇಮ್ ಅದು. ಅವ್ರಿಗೆ ಏನಿರುತ್ತೆ, ಅಭಿಷೇಕ್ ಅವ್ರು ಹೋದ್ರೆ ಯಾರು ಅಲ್ಲಿ ರೈಶಾ ರಾಶಿಕ್ ಅವ್ರು ಇರ್ತಾರಲ್ಲ ಅವರು ಸೇಫ್ ಆಗೋ ಚಾನ್ಸಸ್ ಇರ್ತು. ಅಭಿಷೇಕ್ ಅವ್ರ ಮನೆ ಹೋಗ್ತಿದ್ರು, ಅವ್ರೊಂದು ಸ್ವಲ್ಪ ಮೈಂಡ್ ಗೇಮ್ ಅಂತ ಉಪಯೋಗಿಸಿದ್ರು ಅನ್ಕೊಂತೀನಿ ರಕ್ಷಿತ್ ಅವ್ರು. ಆ ಒಂದು ನಿರ್ಧಾರ ಅವರು ರಘು ಅವರನ್ನ ನಾಮಿನೇಟ್ ಮಾಡಿ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಅಕಸ್ಮಾತ್ ಅಲ್ಲಿ ಸೇಫ್ ನಾಮಿನೇಟ್ ಮಾಡಿದಿದ್ರೆ ಅವ್ರು ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರು ನಾಮಿನೇಟ್ ಆಗಿ ಎಲಿಮಿನೇಟ್ ಆಗಿ ಹೊರಗೆ ಹೋಗ್ತಾರಲ್ಲ ಅವ್ರು ಹೊರಗೆ ಹೋಗೋ ಚಾನ್ಸಸ್ ಹೆಚ್ಚಿದೆ ಆ ಒಂದು ರೀತಿಯಲ್ಲಿ. ಆದ್ರೆ ಅವರಿಗೆ ತೀರಾವಾಗಿ ಆ ರೀತಿ ಎಲ್ಲ ಸರ್ ಹೇಳ್ದಂಗೆ ಟಾರ್ಗೆಟ್ ಮಾಡಿರೋದು ನಾವು ಫಸ್ಟ್ ಟೈಮ್ ನೋಡಿದ್ವಿ. ಸುದೀಪ್ ಸರ್ಗೂ ಅಲ್ಲಿ ಅವ್ರು ಏನು ವಾರದ ಕಥೆಯಲ್ಲಿ ನಡ್ಸ್ಕೊಂಡು ಹೋಗ್ತಿದ್ರಲ್ಲ ಅವರಿಗೂ ಕೆಲವೊಂದಿಷ್ಟು ಜನ ಅವ್ರ ವಿರುದ್ಧ ಮಾತಾಡ್ತಿದಾರೆ ಅನ್ನೋದು ನೋಡಿದ್ದೇನೆ. ಆ ರೀತಿ ಅನಿಸ್ತು. ಓಕೆ, ಸೊ ರಘುವೀರ್ ಒಪಿನಿಯನ್ ಹೇಳಿದ್ರು. ಮಂಜು ನೀವೇನು ಹೇಳ್ತೀರಾ ಅಂತ, ಬಿಕಾಸ್ ನಾನು ಆಗ್ಲೇ ಮೆನ್ಷನ್ ಮಾಡಿದೆ ವೀಕೆಂಡ್ ಎಪಿಸೋಡ್ ಅಂತ ಹೇಳಿದ್ರೆ ಸುದೀಪ್ ಸರ್ ಇದ್ದಾರೆ. ಎಲ್ಲೋ ಒಂದು ಕಡೆ ನ್ಯಾಯ ಜಸ್ಟಿಸ್ ಅಂತ ಬಂದಾಗ ಸುದೀಪ್ ಸರ್ ಅವರು ನೇರವಾಗಿ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾರೆ ಅನ್ನುವಂಥ ಒಪಿನಿಯನ್ ಇದೆ. ಬಟ್ ನಿನ್ನೆ ನೀಡಿರುವಂಥ ಈ ಒಂದು ಡಿಸಿಷನ್ ಸಾಕಷ್ಟು ಲೈಕ್ ಒಂದು ರೀತಿ ವಿರೋಧ ಮಾಡ್ತಿದ್ದಾರೆ. ಸೊ ನೀವೇನು ಹೇಳ್ತೀರಾ, ನಿಮಗೆ ಸರಿ ಅನ್ನಿಸ್ತಾ ಅಥವಾ ಹೇಗೆ? ವಿರೋಧ ಅನ್ನೋದಕ್ಕಿಂತ ಒಂದು ರಕ್ಷಿತಾ ಪಾಠ. ಯಾಕೆಂದ್ರೆ ಈ ಗಿಲ್ಲಿ ಧನು ಒಂದ್ ಕಡೆ ಹೇಳ್ತಾರೆ ಗಿಲ್ಲಿ ಆ ತರ ಮಾಡ್ಬೇಡ, ನೀನ್ ಏನೇ ಹೇಳಿದ್ರು ಅಲ್ಲಿ ಪೋಟ್ರೆ ಆಗೋದೇ ಬೇರೆ ತರ ಇರುತ್ತೆ. ಆ ಪೋಟ್ರೆನ ಮಿಸ್ಯೂಸ್ ಮಾಡ್ಕೋತಾರೆ ಅಪೋನೆಂಟ್ ಟೀಮ್ ಅವರು. ಅದು ಅನ್ಸೇಫ್ ಇರೋ ಟೀಮು ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ. ಹೇಳ್ಬೇಡ ಅಂತ ಹೇಳಿದಾಗ ಇವ್ರೇನ್ ಮಾಡ್ತಾರೆ, ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಏನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು, ಗಿಲ್ಲಿನೇ ಹೇಳ್ಕಳಿಸ್ತಾ ಅನ್ನೋ ಒಂದು ಮಾತು ಬರುತ್ತೆ. ಅಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಏನ್ ಮಾಡಿದ್ರು, ರಕ್ಷಿತಾಗೆ ಗಿಲ್ಲಿಗೆ ಕ್ಲಾಸ್ ತಗೊಂಡಿದ್ದು ನಿಜ. ಸೊ ಅಲ್ಲಿ ಕ್ಲಾಸ್ ತಗೊಂಡಿದ್ರಲ್ಲಿ ಪಾಟೀಲ್ ಸರ್ ಹೇಳ್ದಂಗೆ ರಘುವೀರ್ ಹೇಳ್ದಂಗೆ ತಪ್ಪು ಕಾಣಿಸ್ಬೋದು. ತಪ್ಪು ಕಾಣಿಸಿದ್ರು ನೆಕ್ಸ್ಟ್ ಬರೋ ಮುಂದಿನ ದಿನಗಳಲ್ಲಿ ಸೊ ಇನ್ನೂ ಚೆನ್ನಾಗಿ ಆಡೋ ಒಂದು ಮೂಮೆಂಟ್ನ ಮುಟ್ಟಾಕಿದ್ದಾರೆ ಇಲ್ಲಿ ಸುದೀಪ್ ಸರ್. ಯಾರಿಗೆ ರಕ್ಷಿತಾಗಾಗ್ಲಿ ಗಿಲ್ಲಿಗಾಗ್ಲಿ ನೀವಿಬ್ರು ಸ್ಟ್ರಾಂಗ್ ಕಂಟೆಂಟರು, ಹಂಗಾಗಿ ನೀವು ಇಲ್ಲಿದ್ರೇನೆ ಅವ್ರದ್ದೇನು ಬೆಳೆಗಳು ಬೇಯಲ್ಲ ಅನ್ನೋ ಥರ ಸೃಷ್ಟಿ ಮಾಡಿದ್ದಾರೆ. ಸೊ ಇನ್ನೊಂದು ಏನು ಅಂತಂದರೆ, ಗಿಲ್ಲಿ ಯಾಕೆ ಆ ಥರ ಹೇಳ್ದ ಅಂದರೆ ಹೆಂಗೆ ಅಂದರೆ ನಿನ್ನ ಪಾಟೀಲ್ ಸರ್ ಹೇಳಿದ್ರು ನಿನ್ನ ಸ್ಟ್ಯಾಂಡ್ ನೀನು ತಗೋ ಅಂತಂದ್ರು. ಯಾವಾಗ್ಲೂ ಸುದೀಪ್ ಸರ್ ಹಂಗೆ ಹೇಳೋದು, ಈಗ ಒಬ್ಬರೇ ಹೋಗಿರೋದು ಒಬ್ಬರೇ ಗೆಲ್ಲಕ್ಕಾಗೋದು. ಬಿಗ್ ಬಾಸ್ ಅಂತ ಬಂದಾಗ ನೀನೊಬ್ಬನೇ ಗಿಲ್ಲ. ಈಗ ಯಾರೇ ಹೋಗಿದ್ರು, ಗಿಲ್ಲಿ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಯಾರೇ ಆಗ್ಲೂ ಒಬ್ರಿಗೆ ಕಪ್ ಕೊಡೋಕ್ಕಾಗೋದು. ಸೊ ಹಂಗಾಗಿ ಸ್ಟ್ಯಾಂಡ್ ತಗೊಳೋದು ಒಳ್ಳೆ ವಿಚಾರನೇ. ಸೊ ಅಲ್ಲಿ ನಾಮಿನೇಟು ಸೇಫು ಅನ್ಸೇಫು ಅಂತ ಬಂದಾಗ ಎಲ್ಲೋ ಒಂದು ಕಡೆ ಡಿಸಿಷನ್ ರಕ್ಷಿತ್ ಅದು ರಾಂಗ್ ಇತ್ತು ಅಂತ ನಾನು ಅನ್ಕೋತೀನಿ. ಓಕೆ ಫೈನ್. ಇನ್ ಪಾಟೀಲ್ ಸರ್, ಜಾನ್ವಿ ಅಂಡ್ ಅಶ್ವಿನಿ ಅಂತ ಬಂದಾಗ ಸ್ಟಾರ್ಟಿಂಗ್ ಡೇ 1 ಇಂದ ನಾವು ಇವತ್ತುವರೆಗೂ ನೋಡ್ತಾ ಇದ್ವಿ ಎಷ್ಟೆಲ್ಲ ಆಟ ಆಡಿದ್ರು, ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆದ್ರು ಅಂತ. ಬಟ್ ಅವರು ಡ್ರೆಸ್ ಚೇಂಜ್ ಮಾಡುವಂಥ ಒಂದು ರೂಮ್ನಲ್ಲಿ ಆ ರೀತಿ ಮಾತಾಡ್ಕೊಂಡಿರೋವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಜೊತೆಗೆ ನೆನ್ನೆ ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡಿರೋ ಬಗ್ಗೆ ಏನು ಹೇಳ್ತೀರಾ? ಪ್ರೋಮೋ ಬಿಟ್ಟಾಗ್ಲೇ ಅನ್ಕೊಂಡೆ ಗಿಲ್ಲಿನ್ ಬೈತಾ ಇದಾರೆ, ರಕ್ಷಿತನ್ ಬೈತಾರೆ. ಇದಕ್ಕಿಂತ ದೊಡ್ಡ ರೂಲ್ಸ್ ಬ್ರೇಕೆ ಇವರಿಬ್ರು ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಸುದೀಪ್ ಸರ್ ಹೇಳ್ತಾರೆ ಅಲ್ಲಿ ನೀವು ಮಾತಾಡಿದ ತಪ್ಪಲ್ಲ, ಆಮೇಲೆ ಆ ಥರ ಒಂದು ಐಡಿಯಾನ ಉಪಯೋಗಿಸ್ಕೊಳ್ಳೋದು ತಪ್ಪಲ್ಲ, ಬಟ್ ಅಲ್ಲಿ ಮಾಡೋ ತಪ್ಪು. ಎಷ್ಟು ಸಾಫ್ಟ್ ವಾಯ್ಸ್ ಗೊತ್ತಾ ಅದು. ರಕ್ಷಿತಾ ಮಾಡಿದ್ದನ್ನ ದೊಡ್ಡ ಬೆಟ್ಟದ ಥರ ತೋರಿಸಿ ಇವ್ರು ಮಾಡಿದ್ದನ್ನ ಮಾತ್ರ ಏನೂ ಇಲ್ಲ ಅನ್ನೋ ಥರ. ಅಂದರೆ ಅಷ್ಟು ದೊಡ್ಡ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಅವ್ರಿಗೆ ಏನೂ ದೊಡ್ಡದಾಗಿ ಹೇಳ್ದೇನೆ ಓಕೆ ಮಾಡಿದಿರಾ ಇನ್ನೊಮ್ಮೆ ಮಾಡಕ್ಕೆ ಹೋಗ್ಬೇಡಿ ಅನ್ನೋ ಥರನೇ ಇಷ್ಟೇ ಹೇಳ್ಬಿಟ್ರು. ಮನೆಯಲ್ಲಿ ಅಪ್ಪ ಹೇಳ್ತಾರಲ್ಲ, ಆಯಿತು ಹಿಂಗೆ ಇನ್ನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಇವರು ಪಕ್ಕದ ಮನೆಯವ್ರ ಥರ ಟ್ರೀಟ್ ಮಾಡಿಬಿಟ್ರು ಆ ಮಕ್ಕಳನ್ನ, ಯಾರು ಗಿಲ್ಲಿನ ರಕ್ಷಿತಾನ. ಬಂದ್ರೆ ಹೊಡಿತೀನಿ ನೋಡಿ, ಇಲ್ಲಿ ಅವ್ರ ಪಾಪ ಈ ಮನೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರಿಗೆ ಹೊಡಿಯೋದಕ್ಕೆ ಹೋಗೋದು ಹಂಗಾಗ್ಬಿಡ್ತು ನನಗೆ ನಿನ್ನೆ. ಆ್ಯಕ್ಚುಲಿ ಗಿಲ್ಲಿ ಮತ್ತೆ ರಕ್ಷಿತಾಗೆ ಮಾಡಿದಂತಹ ತಪ್ಪು ಅನ್ಕೊಳ್ಳೋದೇ ಇಲ್ಲ ನಾನು. ಅವ್ರು ಮಾಡಿದ್ದನ್ನ ಹೋಲಿಸ್ಕೊಂಡ್ರೆ ಇವ್ರದೇ ಒಂದು ದೊಡ್ಡ ಬೆಟ್ಟ.
ಈ ಬೆಟ್ಟನ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಸುದೀಪ್ ಸರ್ ಅದನ್ನ ಮಾಡಲಿಲ್ಲ. ಇನ್ನೇ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಹೀಗೆ ಅಂದರು. ಅದರ ಜೊತೆಗೆ ಹಾಲು ಕದ್ದಿದ್ದನ್ನು ಕೂಡ ಹೇಳಬೇಕಾಗಿತ್ತು. ಅಂದರೆ ಕ್ಯಾಪ್ಟನ್ಸ್ಗಳಿಗೆ ಮೋಸ ಮಾಡಿ ಪ್ರತಿ ಸರಿ ಹಾಲು ಕದ್ದು ಬೇರೆಯವ್ರ ಮೇಲೆ ಹಾಕ್ತಾಯಿದ್ರು, ಗಿಲ್ಲಿ ಮೇಲೆ ಹಾಕ್ತಾಯಿದ್ರು, ಅದನ್ನು ತೆಗಿಲಿಲ್ಲ. ಅದ್ರ ಜೊತೆಗೆ ಕಾಫಿ ಪೌಡರ್ ಇಡೀ ಮನೆಗೆ ಬಂದಿರುತ್ತೆ, ಅದನ್ನು ಹೋಗಿ ರೂಮಲ್ಲಿ ಇಟ್ಕೊಂಡು ತಾವಷ್ಟೇ ಕುಡಿತಿರ್ತಾರೆ, ಅದ್ರ ಬಗ್ಗೆನೂ ಮಾತಾಡಲಿಲ್ಲ. ಅವರಿಬ್ಬರದು ಸಾಮ್ರಾಜ್ಯ ಆಗಿಬಿಟ್ಟಿದೆ. ಏನು ಬಿಗ್ ಬಾಸ್ ಮನೆಗೆ ಓನರ್ ಥರ ಜಾನ್ವಿ ಮತ್ತು ಅಶ್ವಿನಿ ಕೂಡ ಮಾರ್ತಾ ಇದ್ದಾರೆ. ಅದಕ್ಕೆ ಸುದೀಪ್ ಸರ್ ಇಷ್ಟರ ಮಟ್ಟಿಗೆ ಸಪೋರ್ಟ್ ಬೇಕಾಗಿರಲಿಲ್ಲ ಅನ್ನೋದು ನಂದು. ಓಕೆ, ಅವರಿದ್ರೆ ಒಂದು ಸ್ವಲ್ಪ ಜಗಳಗಳಾಗತ್ತೆ, ಗಿಲ್ಲಿ ಅದೆಲ್ಲ ಬರುತ್ತೆ, TRP ಓಕೆ, ಅದನ್ನು ಸೆಕೆಂಡ್ ಇಟ್ಕೊಂಡ್ರೆ ತಪ್ಪು ಮಾಡಿದವ್ರಿಗೂ ಅಷ್ಟೇ ಬೈರಿ, ತಪ್ಪು ಮಾಡದೇ ಇದ್ದವ್ರಿಗೆ ಸಪೋರ್ಟ್ ಮಾಡಿ, ತಪ್ಪು ಮಾಡದೇ ಇದ್ದವ್ರಿಗೆ ನಿಮ್ಮ ಕನಿಕರ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಅಶ್ವಿನಿ ಗೌಡ ಮತ್ತು ಜಾನ್ವಿ ವಿಚಾರದಲ್ಲಿ ಎಲ್ಲೋ ಸಾಫ್ಟ್ ಕಾರ್ನರ್ನ ಸುದೀಪ್ ಸರ್ ಅಳವಡಿಸ್ಕೊಂಡ್ರ ಅನ್ನುವಂಥ ಪ್ರಶ್ನೆ ನನಗಂತೂ ಕಾಣಿಸ್ತಾ ಇದೆ. ಸೊ ರಘುವೀರ್, ಇನ್ನು ಸ್ಪಂದನನ ಕಲರ್ಸ್ ಅವರೇ ಪುಷ್ ಮಾಡ್ತಿದ್ದಾರೆ ಅನ್ನುವಂಥ ಟಾಕ್ಸ್ಗಳನ್ನ ಅವರದೇ ಆಗಿರುವಂಥ ರೀತಿಯಲ್ಲಿ ಹೇಗೆಲ್ಲ ಮಾತಾಡಿದ್ರು ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಇಷ್ಟು ದಿನ ಕಲರ್ಸ್ನಿಂದ ಬಂದವರು ಎಷ್ಟೊಂದು ಜನ ಆಟ ಆಡಿ ಹೋಗಿದ್ದಾರೆ, ಬಿಗ್ ಬಾಸ್ ಟ್ರೋಫಿನ ಗೆದ್ದಿದ್ದಾರೆ. ಆದರೆ ಯಾರಿಗೂ ಕೂಡ ಆ ಪ್ರಶ್ನೆ ಮೂಡಿರಲಿಲ್ಲ. ಜೊತೆಗೆ ನಿನ್ನೆ ಸುದೀಪ್ ಸರ್ ಇನ್ನೊಂದು ಮಾತು ಹೇಳ್ತಾರೆ ಜಾನ್ವಿ ಅವರಿಗೆ, ನೀವು ಕೂಡ ಕಾಡಿ ಬೇಡಿ ಬಂದಿದ್ದೀರಾ ಅಂತ. ಬಟ್ ಆ ಟಾಸ್ಕ್ ಆಡುವಂಥ ಸಮಯದಲ್ಲೆಲ್ಲ ಹೇಳ್ತಾ ಇದ್ರು, ಬಿಗ್ ಬಾಸ್ ಅವಕಾಶ ನಾನು ಹುಡುಕಿಕೊಂಡು ಬಂತು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಅವರು, ನಾನು ಅದೇ ಹೇಳಿದೆ ನಿನ್ನೆನು, ಜಾನ್ವಿ ಅವರು ಅದೇ ಒಂದು ಚಾನೆಲ್ ಅಲ್ಲಿ ಅದೇ ಒಂದು ಶೋನ ನಡ್ಸ್ಕೊಂಡೇ ಬಂದಿರ್ತಾರೆ. ಅದಾದ್ಮೇಲೆ ಅವ್ರದ್ದು ವ್ಯಾಲಿಡ್ ಅನ್ಸಲ್ಲ, ಯಾಕಂದ್ರೆ ಚಾನೆಲ್ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅಂದ್ರೆ, ಯಾಕಂದ್ರೆ ಅವರು ಅದೇ ಚಾನೆಲ್ ಇಂದಾನೇ ಬಂದಿದ್ದಾರೆ. ಅದೇ ಚಾನೆಲ್ ಇಂದ ಬಂದು ಕೆಲವೊಂದಿಷ್ಟು ಜನ ಮುಂದೆ ಹೋಗಿ ಅವ್ರವ್ರ ವ್ಯಕ್ತಿತ್ವಗಳ ಆಟದ ಮೇಲೆ ಅವ್ರು ಗುರ್ಸ್ಕೊಂಡಿದ್ದಾರೆ. ಯಾರನ್ನೂ ಫ್ರೀಯಾಗಿ ಅಥವಾ ಚಾನೆಲ್ ಅನ್ನೇ ಪ್ರಮೋಟ್ ಮಾಡಬೇಕು ಅಂತ ಅಲ್ಲಿ ಯಾರನ್ನು ಗೆಲ್ಸಿಲ್ಲ, ನಾವು ಅದನ್ನ ನೋಡೂ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಚಾನೆಲ್ ಇಂದ ಬಂದವರು ಫೈನಲಿಸ್ಟ್ ಆಗಿದ್ದವರನ್ನು ನೋಡಿದ್ವಿ, ಅವ್ರವ್ರ ವ್ಯಕ್ತಿತ್ವಗಳ ಆಟ. ಆದ್ರೆ ಜಾನ್ವಿ ಅವರು ಆ ಒಂದು ಆಟನ ಬೇರೆ ಆಂಗಲ್ ಅಲ್ಲಿ ತೋರ್ಸಕ್ ಹೋಗಿರೋದು ದೊಡ್ಡ ತಪ್ಪಾಗಿತ್ತು. ಅದಕ್ಕೆ ಅವರಿಗೆ ಸರಿಯಾದ ಕ್ಲಾಸ್ ತಗೊಳ್ಬೇಕಿತ್ತು. ಯಾಕಂದ್ರೆ ಒಂದು ಸರಿಯಾದ ಮೆಸೇಜ್ ಈಗ ಅವರು ತಪ್ಪಾದ ಮೆಸೇಜ್ ಅನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಮೆಸೇಜ್ ಅನ್ನ ಸುದೀಪ್ ಸರ್ ಅವರು ಒಂದು ಒಳ್ಳೆ ರೀತಿಯಲ್ಲಿ ಕ್ಲಾಸ್ ತಗೊಂಡು ಕೊಡ್ಬೋದಿತ್ತು. ನನಗೆ ಎಲ್ಲೋ ಒಂದ್ ಕಡೆ ಅವರಿಗೆ ಅಷ್ಟು ಸಿಕ್ಕಿಲ್ಲ. ಇನ್ನೂ ಜಾಸ್ತಿ ಆಗಿದ್ದಿದ್ರೆ ಜನರಿಗೂ ಒಂದು ಫೇರ್ ಆಗಿ ಡಿಸಿಷನ್ ಹೋಗ್ತಾ ಇತ್ತು. ಅಲ್ಲ, ಈಗ ನಡೀತಾ ಇಲ್ಲ. ಈ ವಿಷಯದಲ್ಲೂ ಜೋರಾಗಿ ಮಾತಾಡ್ಬೇಕಾಗಿತ್ತು. ನೀವು ಒಂದು ಚಾನೆಲ್ದವ್ರು ಇದ್ದೀರಾ, ಅವ್ರನ್ನ ಮಾತ್ರ ಮೇಲೆತ್ತಾರೆ ಅಂದ್ರೆ ಅರ್ಥ ಏನ್ ಗೊತ್ತಾ, ನಿಮ್ಗೆ ಓಟ್ ಬರ್ಲಿಲ್ಲ ಅಂದ್ರೂ ಕೂಡ ಗೆಲ್ಲಿಸ್ತಾರೆ. ಇದು ಅದ್ರ ಅರ್ಥ, ಮೇನ್ ಅರ್ಥ ಇದು. ಓಟ್ ಬರ್ಲಿಲ್ಲ ಅಂದ್ರೂ ಗೆಲ್ಲಿಸ್ತಾರೆ. ಸುದೀಪ್ ಸರ್ ಇಷ್ಟೆಲ್ಲ ಮಾತಾಡೋರ್ಗೆ ಅದು ಆಕ್ಚುಲಿ ಅದನ್ನ ದೊಡ್ಡದ್ ಮಾಡ್ಬೇಕಾಗಿತ್ತು, ಅದಕ್ಕೆ ಬೈಬೇಕಾಗಿತ್ತು. ನನಗನ್ಸಿದ ಮಟ್ಟಿಗೆ ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಅವ್ರು ಏನ್ ಮಾಡಿದ್ರು ಬೈಯಲ್ಲ. ಓಕೆ, ನಿಮ್ಗೊಂದು ಸಣ್ಣ ವಾರ್ನಿಂಗ್, ಓಕೆ ನಿಮ್ ಬಿಟ್ಟು ಕಳಿಸ್ತಾ ಇದೀವಿ, ಈ ತರ ಮಾಡ್ತಾ ಇದಾರೆ. ರಾಘವ್ ಹೇಳ್ದಂಗೆ ಇದನ್ನ ದೊಡ್ಡ ಇಶ್ಯೂ ಮಾಡ್ಬೇಕಾಗಿತ್ತು. ಇದು ದೊಡ್ಡ ಇಶ್ಯೂ ಇತ್ತು. ಅದರಲ್ಲಿ ಎಲ್ಲಾರನ್ನು ಸಮವಾಗಿ ನಾವು ನೋಡ್ತಾ ಇದೀವಿ. ಹಂಗಿದ್ರೆ ಕಲರ್ಸ್ ಕನ್ನಡ ಹೋಗ್ಲಿ ಅದ್ರ ಓನರೇ ಅವ್ರ ಮಕ್ಕಳನ್ನ ಕರೆಸ್ಕೊಂಡು ಹಾಕಿ ಗೆಲ್ಲಿಸ್ಬಿಡ್ಬೋದಾಗಿತ್ತು. ಅದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ಹೋಗಿ ಯಾವ್ದಾದ್ರು ಒಂದು ಸ್ಪಾನ್ಸರ್ ಕೊಡ್ತಾ ಇದಾರೆ, 10 ಲಕ್ಷ ಕೊಡೋಲ್ಲಿ 50 ಲಕ್ಷ ಕೊಡ್ತಾರೆ, ಅವ್ರನ್ನ ಗೆಲ್ಲಿಸ್ಬೋದಾಗಿತ್ತು. ಹಂಗೆ ಗೆಲ್ಸಕ್ ಬರಲ್ಲ. ಇಷ್ಟು ವರ್ಷ ನಾವು 11 ಸೀಸನ್ ಏನು ನೋಡಿದೀವಲ್ಲ, ಯಾರು ತುಂಬ ಚೆನ್ನಾಗಿ ಆಡಿದ್ದಾರೆ. ಫೈನಲಲ್ಲಿ ಅಭಿಪ್ರಾಯಗಳು ಬೇರೆ ಇದ್ದಾವೆ, ನಾನು ಒಪ್ಕೋತೀನಿ. ಫಸ್ಟ್ ಸೆಕೆಂಡ್ ಥರ್ಡ್ ಸೀಸನಲ್ಲಿ ನನಗೂ ಇವ್ರು ಗೆಲ್ಬೇಕಾಗಿತ್ತಲ್ಲ ಹಿಂಗೆ ಬಂದಿದೆ. ಬಟ್ ಆ ಇಬ್ಬರು ಏನು ಮೇನ್ ಸ್ಪರ್ಧಿಗಳಿದ್ರಲ್ಲ, ಅಲ್ಲಿ ತನಕನೂ ಕೂಡ ತುಂಬ ಸ್ಟ್ರಾಂಗ್ ಆಗೇ ಹೋಗುತ್ತೆ, ಓಟ್ಸ್ ಮೇಲೆ ಹೋಗುತ್ತೆ. ಅಥವಾ ಜನ ಮೆಚ್ಚಿದವರೇ ಒಂದು ಸ್ವಲ್ಪ ಫೈನಲ್ ಹೋಗಿದ್ದನ್ನು ನೋಡಿದ್ದೀನಿ. ಫೈನಲ್ನಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದು ನನಗೆ ಇದೆ, ನನಗೂ ಇದೆ. ಸೊ ಮಾತನಾಡುವಂತ ಬರೆದ್ರೆ ಅವ್ರದ್ದೇ ಒಪಿನಿಯನ್ ಆಗಿರ್ಬೋದು, ಬಟ್ ಕರೆಕ್ಟ್ ವೇ ಅಲ್ಲಿ ಅವ್ರು ಅದನ್ನ ಹೇಳ್ಬೇಕಾಗಿತ್ತು. ಓಕೆ, ಇನ್ನು ಧ್ರುವನ್ ಬಗ್ಗೆ ಅಂತ ಮಾತನಾಡ್ತಾ ಹೋಗೋದಾದ್ರೆ, ಏನು ಕನ್ವರ್ಸೇಷನ್ ಇರುತ್ತೆ, ರಾಶಿಕಾ ಅವ್ರು ಏನು ಮಾತನಾಡ್ಕೊಂಡಿರ್ತಾರೆ, ಅದು ಒಂದು ರೀತಿ ದೊಡ್ಡ ಸ್ಟೋರಿ ರೀತಿನೇ ಕ್ರಿಯೇಟ್ ಮಾಡಿರ್ತಾರೆ. ಸೊ ನಿನ್ನೆ ನಡೆದಿರುವಂತಹ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟರು ಅಂತ ಅನಿಸ್ತಾ ನಿಮ್ಗೆ? ತುಂಬಾ ಕ್ಲಾರಿಟಿ ಕೊಟ್ಟರು. ಆತ ಸ್ಟಾರ್ಟಿಂಗ್ ಇಂದ ಬಂದಾಗ ಬಿಫೋರ್ ಅಂದ್ರೆ ಎಂಟ್ರಿ ಕೊಟ್ಟಾಗಿಂದ ಸ್ವಲ್ಪ ದಿನ ಮಟ್ಟಿಗೆ ಮಲ್ಲಮ್ಮ ಜೊತೆ ರಕ್ಷಿತ ಜೊತೆ ಭಾರಿ ಚೆನ್ನಾಗಿದ್ದ, ಬೇರೆ ಯಾರ ಜೊತೆಗೂ ಮಿಂಗಲ್ ಆಗ್ತದೆ. ಅದಾದ್ಮೇಲೆ ಮಲ್ಲಮ್ಮ ಹೋದ್ಮೇಲೆ ಚಂದ್ರಪ್ರಭಾ ಚೆನ್ನಾಗಿ ಮಿಂಗಲ್ ಆದ್ರು. ಅವ್ರ ಕಷ್ಟ ಸುಖ ಹೇಳ್ಕೊಳ್ಳೋದು, ನಾನು ಸೈಲೆಂಟ್ ಆಗಿರ್ತೀನಿ, ನಾನು ಯಾರ ತಂಟೆಗೆ ಹೋಗಲ್ಲ, ಏನೇನೋ ಒಂದು ಕಾಂಟ್ರವರ್ಸಿ ಮಾತುಗಳು ನಡೆದ್ರು. ನನಗೆ ಇಲ್ಲಿ ಬಂದಿರೋದೇನು ಸಿಂಗಲ್ ಆಗಿ ಇರ್ಬೇಕಂತ ಬಂದ. ಸೈಲೆಂಟ್ ಆಗಿದ್ದವನು ಸಡನ್ ಆಗಿ ರಾಶಿಕಾ ಅವ್ರ ಹೆಸರು ತಗೊಂಡು ಅವ್ರು ನಾನು ಹಿಂದೆ ಬರ್ತಾರೆ, ನಾನು ಅವ್ರನ್ನ ಫಾಲೋ ಮಾಡಬೇಕು ಅದೆಲ್ಲ ಮಾತಾಡಿದಾಗ ರಾಶಿಕಾ ಅವರು ಒಂದು ಸ್ವಲ್ಪ ಥಿಂಗ್ಸ್ನ ತಗೊಂಡೋಗಿ ಮುಚ್ಚಿಡ್ತಾರೆ. ಸೊ ಮುಚ್ಚಿಟ್ಟಾಗ ಅವರು ಅವತ್ತೇ ವಾಪಸ್ ಕೊಟ್ಟಿದ್ದಿದ್ರೆ ಈ ಒಂದು ಮ್ಯಾಟ್ರು ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಿರಲಿಲ್ಲ. ಸುದೀಪ್ ಸರ್ ಬರೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಏನೋ ಒಂದು ಮಾತಾಡೋದು ಆಗ್ತಾ ಇರಲಿಲ್ಲ. ಸೊ ಅವ್ರು ಸೈಲೆಂಟ್ ಆಗಿದ್ದ ವ್ಯಕ್ತಿ ಈ ಥರ ಮಾತಾಡ್ತಾರೆ ಅಂತಂದರೆ, ಸೊ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅವ್ರಿಗೂ ಓಡ್ತಾ ಇರುತ್ತಲ್ವಾ, ನಾನು ಟಾಕ್ ಮಾಡಿದ್ರೆ ಕಾಣಿಸ್ಕೋಬಹುದು, ಟಾಕಿಂದಾನೆ ಎಲ್ಲರೂ ಇಲ್ಲಿ ಇರೋಕ್ಕಾಗೋದು ಅಂತ. ಸೊ ಅದನ್ನ ನಿನ್ನೆ ಯಾರೋ ಧ್ರುವ ಅಂತ ಅವ್ರು ಮಾಡಿದ್ರು ಅಂತ ಅನ್ಸ್ಕೊತೀನಿ. ಇಲ್ಲ, ಇದರಲ್ಲಿ ಏನು ಅಂತಂದ್ರೆ ಒಂದು ಕ್ಲಾರಿಟಿ ನಾನು ಕೊಡ್ತೀನಿ. ಸುದೀಪ್ ಅವ್ರು ಕೊಟ್ಟಿರೋ ಕ್ಲಾರಿಟಿಲಿ ನಾನೊಂದು ಕ್ಲಾರಿಟಿ.
ಆಕ್ಚುಲಿ ಧ್ರುವಂತ್ ಅವ್ರ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಬಂದಿತ್ತು ಹೊರಗಡೆ. ಏನು ಅಂತಂದ್ರೆ ಹುಡುಗಿ ಇವನು ದೊಡ್ಡ ಸುರಸುಂದರ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಆಕ್ಚುಲಿ ಇತ್ತು ನೇಮ್ ಅವರಿಗೆ, ಮಧ್ಯದಲ್ಲಿ ಅವರೇ ಹಾಳು ಮಾಡ್ಕೊಂಡು ಗಿಲ್ಲಿನೂ ಅದನ್ನ ಅರ್ಧ ತಗೊಂಡು ಹಾಳು ಮಾಡ್ಬಿಡ ಸುರಸುಂದರ ಅಂತ ಆಡ್ತಾ ಇದ್ದ. ಏನು ಅಂತಂದ್ರೆ ಇಲ್ಲಿ ಎರಡು ತರ ನೋಡೋಣ. ಒಂದು, ಇವಳು ರಾಶಿಕಾ ನನಗೆ ಮೊದಲು ಟ್ರೈ ಮಾಡಿದ್ಲು, ಅಭಿಷೇಕಿಗೆ ಟ್ರೈ ಮಾಡಿದ್ಲು, ಆದ ನಂತರ ಸೂರಜ್ ಬಂದ. ಈ ವರ್ಡ್ ತಪ್ಪು. ನಿನ್ನೆ ಅದನ್ನ ಕ್ಲಿಪ್ ಕೂಡ ಹಾಕಿದ್ರು. ಬಟ್ ಅದಾದ ನಂತರ ಇನ್ನೊಂದು ಕಡೆಗೆ ಕಟ್ ಮಾಡಿ ತೋರಿಸಿದಾಗ ರಾಶಿಕಾ ಧ್ರುವಂತ್ ಅವರ ಬೆಲ್ಟ್ ಮತ್ತು ಇನ್ನಿತರ ವಸ್ತುಗಳನ್ನ ಯಾಕೆ ಇಟ್ಕೋಬೇಕಾಗಿತ್ತು? ಅದು ಏನೋ ಯಾವಾಗಲೂ ಇಟ್ಕೊಂಡು ಮರ್ತಿದ್ದಾರೆ ಅಂದ ತಕ್ಷಣ ಮರ್ತಿಲ್ಲ ಅವಳು. ಧನುಷ್ ಹೇಳಿದ ತಕ್ಷಣ ಹೌದು ನನ್ನ ಹತ್ರ ಇದೆ ಅಂದ್ರೆ ಅವನ ವಸ್ತುಗಳು ಯಾಕೆ ಬೇಕಾಗಿತ್ತು? ಅಲ್ಲಿ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟಿದ್ದು, ಇಲ್ಲಿ ಧ್ರುವಂತದ್ದು ತಪ್ಪಿಲ್ಲ, ರಾಶಿಕಾದು ತಪ್ಪಿಲ್ಲ, ಇಬ್ಬರದು ತಪ್ಪಿದೆ. ಬಟ್ ಅದು ಇಬ್ಬರದು ನೀವು ಮಾತಾಡಕ್ ಹೋಗ್ಬೇಡಿ, ಅದನ್ನ ನೀವೇ ಬಗೆಹರಿಸ್ಕೊಳ್ಳಿ. ಅಂದ್ರೆ ಅದನ್ನ ಅಲ್ಲಿ ಯಾರು ತಪ್ಪು ಅನ್ನೋದನ್ನ, ಯಾಕಂದ್ರೆ ಇವನು ಧ್ರುವಂತ್ ಅವರು ಕೂಡ ಹಾಗೆ ಮಾತಾಡಿ ತಪ್ಪು. ರಾಶಿಕಾ ಅವರು ಮೊದಲು ಆ ರೀತಿಯಾಗಿ ಪೋರ್ಟ್ರೇಟ್ ಆಗಿದ್ರೇನೋ ಅನ್ನೋಂಥ ಕಾರಣಕ್ಕಾಗಿ ಸುದೀಪ್ ಸರ್ ಇಬ್ಬರದು ತಪ್ಪಿದೆ, ಇಬ್ಬರು ಸುಮ್ಮನೆ ಇದ್ಬಿಡಿ ಅನ್ನೋಂಥ ಸ್ಪಷ್ಟನೆ ಅಂತ. ಓಕೆ, ರಘುವೀರ್ ಇನ್ನು ಇವತ್ತು ಈ ವಾರ ಅಂತ ಅಂದಾಗ ಯಾರು ಹೊರಗೆ ಹೋಗಬಹುದು ಅಂತ ಹೇಳಿ? ನನ್ನ ಪ್ರಕಾರ ರಿಷಾ ಅಥವಾ ರಾಶಿಕಾ ಹೋಗಬೇಕು. ನೋಡ್ಬೇಕು ಇವತ್ತು ಯಾರು ಹೋಗ್ತಾರೆ ಅಂತ. ನನಗೆ ಮತ್ತೊಂದು ಈ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಇದಾಗಿ ಕಳಪೆಯಲ್ಲಿ ಒಂಥರ ಅನ್ಫೇರ್ ಡಿಸಿಷನ್ ಆಯಿತು. ಆ ಒಂದು ವಿಚಾರದಲ್ಲಿ ಕಾಕ್ರೋಚ್ ಅವರು ಈ ಕಳಪೆ ಅನ್ನೋ ಇದರಲ್ಲಿ ಗುಂಪು ಚರ್ಚೆಗಳನ್ನ ಮಾಡಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಾರೆ. ಅದರಿಂದ ಕಾಕ್ರೋಚ್ ಅವರನ್ನ ಹೊರ ಹಾಕಿದ್ರೇನು ಖುಷಿ ಆಗುತ್ತೆ ಅನ್ಕೊಂತೇನೆ. ಕಾಕ್ರೋಚ್ ಬಗ್ಗೆ ಹೇಳ್ತೀನಿ, ಪಾಪ ಅನಿಸ್ಬಿಡುತ್ತೆ ನನಗೆ. ಸುಮ್ಮನೆ ಯಾಕೆ ಅವರು ಅಗ್ರೆಸಿವ್ ಆದ್ರು ಸುದೀಪ್ ಸರ್ ಅಂತಾರ? ಏನ್ ಸ್ಟಾರ್ಟ್ ಶನಿವಾರ ಬಂದಿದ್ದು ಮೊದಲು ಮಾತಾಡ್ಸೋದೇ ಸುದಿ ಏನ್ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಸುದಿ ನಿಂಗಿದೆ ಹಬ್ಬ ಅನ್ನೋ ತರಾನೇ ಮಾತಾಡ್ಸೋದು. ಪಾಪದಲ್ಲಿ ಹೆಂಗೆ ಅಂತಂದ್ರೆ ಅಯ್ಯೋ ನಾನು ಏನ್ ಮಾಡ್ಬಿಟ್ಟೆ, ಏನಿಲ್ಲ ಹಾಗೆ ಹೀಗೆ ಅನ್ನೋದನ್ನ ಅಂತ. ಏನು ಗೊತ್ತಾ, ಈ ವಾರ ಸುದಿ ಓಕೆ ಒಂದಿಬ್ಬರು ಹಿಂದೆ ಆಡ್ತಾ ಇದ್ದಾನೆ, ಇಲ್ಲ ಅಂತ ಹೇಳೋದು. ಬಟ್ ತಪ್ಪೇನ್ ಮಾಡ್ತಾ ಇಲ್ಲ, ನಿಮ್ಗೆ ಓಡ್ಸ್ ಬಂದಿಲ್ಲ ಹೊರಗಾಕಿ. ಪಾಪ ಅವ್ರು ನನಗೆ ಪಾಪ ಅನಿಸ್ಬಿಡುತ್ತೆ ಸುದೀಪ್ ಸರ್. ಸುದೀಪ್ ಬಗ್ಗೆ ಹೇಳೋದಾದ್ರೆ, ಸೊ ಆ ವ್ಯಕ್ತಿಲಿ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಒಂದು ಒಳ್ಳೆ ಅಲ್ಲ ನೋಡ್ಕೊಂಡ್ರೆ ಒಳ್ಳೆ ಕಲೆ ಇದೆ. ಆ ವ್ಯಕ್ತಿ ಹಿಂದೆ ಸರ್ಕೊಂಡು ಆಡೋದಕ್ಕಿಂತ ಮುಂದೆ ಸರ್ದು ಆಡೋದು ತುಂಬಾ. ಮುಂದೆ ಮೊದಲ ವಾರದಲ್ಲಿ ಮುಂದೆ ಸರ್ಕೊಂಡು ಆಡಿದ್ರು, ಅವಾಗ ಹೊಡೆದು ಹಿಂದೆ ಕಳಿಸಿದ್ರು ಸುದೀಪ್ ಸರ್. ಅವರು ಅಶ್ವಿನಿ ಹಿಂದೆ ಮೊನ್ನೆ ನೋಡಿದಾಗ್ಲು ಬಾಲ್ ಇದ್ರಲ್ಲೂ ಸ್ವಲ್ಪ ಕಾಂಪಿಟೇಷನ್ ಕೊಟ್ರು. ಲಾಸ್ಟ್ ಅಲ್ಲಿ ಬಲಾಢ್ಯ ವ್ಯಕ್ತಿ ಬಂದಾಗ ಸ್ವಲ್ಪ ಎಲ್ಲೋ ಜರ್ಗಿ ಇದಾಯ್ತು. ಅಲ್ಲಲ್ಲ, ಆತರ ಕಾಂಪಿಟೇಷನ್ ಹೇಳ್ತಾ ಇಲ್ಲ. ನೀವು ಮನೇಲಿ ಇರುವಂತ ರೀತಿ ನೋಡಿ. ಸುದಿ ಏನ್ ಮಾಡಿದ್ರು ಫಸ್ಟ್ ವಾರದಲ್ಲಿ ಫುಲ್ ಅಗ್ರೆಸಿವ್, ಹಂಗೆ ಹಿಂಗೆ ಅಂತ ಹೇಳಿ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು. ಅಶ್ವಿನಿ ಕೂಡ ಜಾನ್ವಿ ಹಿಂದೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ರು. ಅದಾದ ನಂತರ ವಾಪಸ್ ಹೊರಗೆ ಬಂದಿಲ್ಲ ಅವರು. ಎಲ್ಲಿ ಏನ್ ಕಾಂಟ್ರವರ್ಸಿ ಆಗುತ್ತೋ, ರಕ್ಷಿತಾ ಕಾಂಟ್ರವರ್ಸಿ ಓಪನ್ ಅಪ್ ಆಗ್ಬೋದಾ ಸರ್? ಆಗಲ್ಲ. ಸುದಿ ಹೆದರಿದ್ದಾರೆ, ಆಕ್ಚುಲಿ ಹೆದರಿದ್ದಾರೆ. ಎಲ್ಲಿ ಸುದೀಪ್ ಸರ್ ಬೈತಾರೋ, ಎಲ್ಲಿ ಏನಂತಾರೋ, ಬೇಡ ಬಿಡಪ್ಪ ನಾವು ಹಿಂಗೆ ಇದ್ಬಿಡೋಣ ಅನ್ನೋಂತ ಸೇಫ್ ಝೋನ್ ಅಲ್ಲಿ ಆಟ ಆಡೋಣ ಅನ್ನೋದು. ಆಕ್ಚುಲಿ ಸುದಿ ಅವರು ಈ ಬಿಗ್ ಬಾಸ್ಗೆ ಬರಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅವ್ರು ಬರೋಕ್ಕಿಂತ ಮುಂಚೆ ಸುದಿ ಅಂದ ತಕ್ಷಣ ಏನೋ ಒಂಥರ ಅಗ್ರೆಸಿವ್, ಸಕ್ಕತ್ತಾಗಿ ಮಾಡ್ತಾರೆ, ಹಂಗೆ ಹಿಂಗೆ. ಒಂದ್ ಸ್ವಲ್ಪ ನಾನು ಕಾಮೆಂಟ್ಸ್ಗಳನ್ನ ಬೇರೆ ಇದ್ರಲ್ಲಿ ಓದ್ತಾ ಇರುವಾಗ ಸುದಿ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಬರೀತಾ ಇದ್ದಾರೆ ಎಲ್ಲರೂ. ಏನೇನೇನು ಏನೋ ಅನ್ಕೊಂಡಿದ್ದೆ, ಏನೋ ಆಗಿದೆಯಾ ನೀನು, ಹಾಗೆ ಹೀಗೆ ಅಂತ ಹೇಳಿ. ಬಟ್ ಅವ್ರ ಮೇಲಂತೂ ಸುದೀಪ್ ಸರ್ ಮಾತಾಡಿದ ಇಂಪ್ಯಾಕ್ಟ್ ತುಂಬಾ ದೊಡ್ಡದಾಗೆ ಆಗಿದೆ. ಓಕೆ, ಸೊ ನಿಮ್ಮ ಪ್ರಕಾರ ಯಾರು ಹೊರಗೆ ಹೋಗ್ಬೋದು ಸರ್? ನನಗೆ ಧ್ರುವಂತೆ ಅನಿಸುತ್ತೆ, ಬೇರೆಯವ್ರಿಗೆ ಹೋಲಿಕೆ ಮಾಡಿದರೆ. ಯಾಕೆಂದರೆ ಸುದಿ ಒಂದು ಸ್ವಲ್ಪ ಇವರಿಬ್ಬರ ನಡುವೆ ನಡೆದ್ರೆ ಖಂಡಿತವಾಗ್ಲೂ ಧ್ರುವಂತ ಅನ್ಸುತ್ತೆ. ಕಾಂಟ್ರಿಬ್ಯೂಷನ್ ಏನೂ ಇಲ್ಲ, ಏಕಾಂಗಿ ಆಗಿದ್ದಾರೆ. ನೀವು ಒಂದು ಚಾನಲ್ಗೆ ಅಥವಾ ಒಂದು ಬಿಗ್ ಬಾಸ್ಗೆ ಏನಾದರೂ ಕೊಡಬೇಕು ಅಂತ ಅಂದಾಗ ಅದು ಧ್ರುವಂತ್ ಅವರಿಂದ ಏನೂ ಸಿಗ್ತಾ ಇಲ್ಲ. ಯಾವ ಗ್ರೂಪಲ್ಲೂ ಇಲ್ಲ, ಕಾಂಟ್ರವರ್ಸಿ ಮಾಡ್ತಾ ಇಲ್ಲ, ಆಮೇಲೆ ಎಲ್ಲಾದರೂ ತಪ್ಪಾದರೆ ಮಾತಾಡ್ತಾ ಇಲ್ಲ. ಟಾಸ್ಕ್ ಅಂತ ಬಂದಾಗ ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇಲ್ಲ. ಇದನ್ನೆಲ್ಲ ಹೋಲಿಸ್ಕೊಂಡ್ರೆ ನನಗೆ ಧ್ರುವಂತ್ ಔಟ್ ಅನ್ಸುತ್ತೆ. ಅವ್ರು ಯಾಕೋ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ತಗೊಳ್ತಾ ಇಲ್ಲ, ಏನಿರ್ಬೋದು ಅಂತ ಹೇಳಿ. ಬಿಕಾಸ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಆಡ್ಕೊಂಡು ಬಂದ್ರು, ಚೆನ್ನಾಗಿ ಆಡಿದ್ರು. ಅವ್ರಿಗೇನು ಗೊತ್ತಾ, ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋವಂಥ ಅಹಂಕಾರ ಇದೆಯೇನೋ ಗೊತ್ತಿಲ್ಲ. ಎಲ್ಲ ಹುಡುಗಿರು ನನ್ನ ಹತ್ರ ಬರ್ತಾರೆ ಅನ್ನೋವಂಥದ್ದು ಅವ್ರಿಗೆ ಜಾಸ್ತಿ ಇದೆ. ಬಟ್ ಅದು ಬೇಕಾಗಿಲ್ಲ. ಧ್ರುವಂತ್ ಈ ವಾರ ಏನಾದರೂ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ಮಾತಾಡೋದು ಅದು ಇದು ಎಲ್ಲ ಬಿಟ್ಟು ಟಾಸ್ಕ್ ಅಂತ ಕೊಡಿ. ಆಮೇಲೆ ನೀವೆಲ್ಲ ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಬಂದವರು, ಇವರೆಲ್ಲ ಜನರನ್ನ ನಗ್ಸೋದಕ್ಕೆ ಪ್ರಯತ್ನ ಪಡಿ, ಇಲ್ಲ ಅಳ್ಸೋಕ್ಕಾದ್ರೂ ಪ್ರಯತ್ನ ಪಡಿ, ಏನಾದರೂ ಒಂದು ಮಾಡಿ. ಅಶ್ವಿನಿ ಗೌಡ ಅವ್ರದ್ದು ನಾನು ಎಲ್ಲೂ ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ
ಅವ್ರು ಹೇಗೆ ಮೊದಲು ನಿಂತ್ಕೊಂಡಿದಾರಲ್ಲ, ಅಗ್ರೆಸಿವ್ ತೋರಿಸಿದಾರಲ್ಲ, ಹಾಗೆ ಈಗಲೂ ಇದ್ದಾರೆ. ಈ ವಾರ ಸ್ಲೋ ಆಗಿರ್ಬೋದು, ಬಟ್ ಮಾತಾಡೋ ಕಡೆಗಳೆಲ್ಲ ಮಾತಾಡಿದಾರೆ ಅವರು. ನೋಡಿ, ರಕ್ಷಿತಾ ಗಿಲ್ಲಿ ಹತ್ರ ಹೋಗಿ ಮಾತಾಡುವಾಗ ಎಳ್ಕೊಂಬಂದು ಯಾಕೆ ಮಾತಾಡ್ತೀಯ ಹಾಗೆ ಹೀಗೆ, ಆ ಜೋರು ಅವ್ರ ಹತ್ರ ಇದೆ. ಜಾಹ್ನವಿ ಕಳ್ತನ ಮಾಡೋದು ಅದು ಇದು ಇಂಥದ್ನೆಲ್ಲ ಅವ್ರು ತೋರಿಸ್ತಾನೆ ಇದ್ದಾರೆ. ಗಿಲ್ಲಿ ಅವ್ರ ಕಾಮಿಡಿಯಲ್ಲಿದ್ದಾರೆ. ಕಾವ್ಯ ಆಸ್ ಎ ಬ್ರಿಲಿಯಂಟ್ ಆಗಿ ಆಡ್ತಾ ಇರೋದೇ ಕಾವ್ಯ. ನನಗೆ ತುಂಬಾ ಇಷ್ಟ ಆಗ್ತಾ ಇರೋ ಹುಡುಗಿ ಅಂದ್ರೆ ಕಾವ್ಯ. ಇದೆಲ್ಲದರ ನಡುವೆ ನನಗೆ ತುಂಬಾ ಇಂಪ್ರೆಸ್ ಮಾಡ್ತಾ ಇರೋದು ಸ್ಪಂದನ. ಆಸ್ ಎ ಗರ್ಲ್ ಎಂತ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಅಲ್ಲ ಅದೇ ಸ್ಪಂದನನೇ, ಅದ್ರಲ್ಲಿ ಅಂತೂ ಡೌಟ್ ಇಲ್ಲ. ಅವ್ಳು ಗೆಲ್ಲಲ್ಲ ನಂಗೆ ಗೊತ್ತಿದೆ. ಆದ್ರೂ ಸ್ಪಂದನ ಬಿಟ್ಕೊಡಲ್ಲ ಸರ್. ಸ್ಪಂದನ ನೋಡಿ, ಒಂದು ಕಾಂಟ್ರವರ್ಸಿ ಇಲ್ಲ ಅವ್ರದ್ದು ಹುಡುಗಿದು. ಮತ್ತೆ ಗೇಮ್ಸ್ ಅಂತ ಬಂದಾಗ ಆಟ ಆಡ್ತಾರೆ, ತುಂಬಾ ಏನು ಕಳಪೆ ಇರಲ್ಲ, ಅಂಥದ್ದನ್ನ ಇರ್ತದೆ. ಮತ್ತೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ, ಎಲ್ಲರ ಫ್ರೆಂಡ್ಶಿಪ್ಪಲ್ಲೂ ಕಾಣಿಸ್ಕೊಳ್ತಾರೆ. ನೀವು ಒಂದೂವರೆ ತಾಸಿನಲ್ಲಿ ಸ್ಕ್ರೀನಲ್ಲಿ ಅವ್ರನ್ನ ಒಂದು 15 ನಿಮಿಷನಾದ್ರೂ ನೋಡ್ತೀರಾ. ಅವ್ರು ಎಲ್ಲೋ ಸ್ವಲ್ಪ ಹಿಂದುಳಿತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಪಾಪ, ಫಿಸಿಕಲಿ ಸ್ಟ್ರಾಂಗ್ ಇಲ್ಲ. ಗೇಮ್ ಅಂತ ಬಂದಾಗ ಉಳಿದ ಕಡೆಗೆ ಆಸ್ ಅ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರೆ. ಇನ್ನೊಂದು ಅಂತಂದ್ರೆ ತುಂಬಾ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಳ್ತಾ ಇರೋದು ಕಳ್ಪುಟ್ಟಿ ಹೆಸರು. ಗಿಲ್ಲಿ ಅವರಿಂದ ಆ ಒಂದು ಹೆಸರು ಬಂದಿದೆ. ಗಿಲ್ಲಿ ಅವ್ರನ್ನ ಕಾಡಿಸ್ತಿರ್ತಾರೆ. ಕಾವ್ಯ ಯಾಕೋ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಗಿಲ್ಲಿ ಕಡೆಯಿಂದ. ಬಟ್ ಕಳ್ಪುಟ್ಟಿ ಅಂತ ಹೇಳಿ ಏನು ಸ್ಪಂದನ ಇದಾರಲ್ಲ, ಅವ್ರ ಫ್ರೆಂಡ್ಶಿಪ್ ನನಗೆ ಇನ್ನೂ ಜೆನ್ಯೂನ್ ಆಗಿ ಕಾಣಿಸ್ತಾ ಇದೆ. ಕಾವ್ಯ ಏನಾದ್ರೂ ತುಂಬಾ ದೂರ ಹೋಗ್ಬಿಟ್ರು, ಏನೋ ಒಂದು ಜಗಳ ಆಯ್ತು ಅಂತಂದ್ರೆ ಗಿಲ್ಲಿ ಸ್ಪಂದನ ಆಸ್ ಅ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮುಂದುವರಿತಾರೆ ಮುಂದೆ. ಓಕೆ, ಸೊ ನಿಮ್ ಪ್ರಕಾರ ಯಾರು ಹೊರಗೆ ಹೋಗ್ಬೇಕು ಅಂತಂದ್ರೆ ನನ್ನ ಪ್ರಕಾರ ಕಾಕ್ರೋಚೆ ಹೊರಗೆ ಬರಬೇಕು. ಅದ್ ಬಿಟ್ರೆ ನೆಕ್ಸ್ಟ್ ಆಪ್ಷನ್ ಧ್ರುವ ಅಂತ. ಸೊ ಇವರಿಬ್ರಲ್ಲಿ ಯಾಕೆಂದ್ರೆ ಕಾಂಟ್ರಿಬ್ಯೂಷನ್ ಮನೇಲಿ ಏನು ಇಲ್ಲ. ಸರ್ ಹೇಳ್ದಂಗೆ, ರಘುವೀರ್ ಹೇಳ್ದಂಗೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಅಲ್ಲಿ ಗುಂಪುಗಾರಿಕೆನ ಮಾಡ್ತಾ ಇರೋದು ಇವರೇ. ಯಾವ ಲೇಡೀಸು ಮಾಡ್ತಾ ಇಲ್ಲ, ಯಾವ ಈ ಕಡೆ ಆಪೋನೆಂಟ್ ಮಾಡ್ತಾ ಇಲ್ಲ. ಹೋಗ್ಬಿಟ್ಟು ಕಳಪೆ ಕೊಡೋದು. ಈಗ ಒಮ್ಮತದ ನಿರ್ಧಾರ ಅಂತ ಬಂದಾಗ ಇವರು ಒಂದು ಹೆಸರು ತಗೊಂಡ್ಬಿಡ್ತಾರೆ. ಕುರಿ ಯಾರು ಹಳ್ಳಕ್ಕೆ ಬಿಡ್ತಾರೆ, ಎಲ್ಲ ಕುರಿ ಹಳ್ಳಕ್ಕೆ ಬಿದ್ದಂಗೆ ಮಾಡು ಕೆಲವೊಂದ್ ಕಡೆ ಒಳ್ಳೇದು ಮಾಡಿದ್ದಾರೆ, ಕೆಲವೊಂದ್ ಕಡೆ ರಾಂಗ್ ಡಿಸಿಷನ್ ಮಾತಾಡೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡೋಕೆ ಬರಲ್ಲ ಏನೋ ಗೊತ್ತಿಲ್ಲ, ಒಂದು ಗಡಸಾಗಿ ಮಾತಾಡೋಕೆ ಬರಲ್ಲ ಏನೋ ಗೊತ್ತಿಲ್ಲ. ಸೊ ಒಂದು ರೀಸನ್ ಕೊಡುವಾಗ ಎಲ್ಲೋ ಎಡವಿದ್ರು ಅಂತ ಅನ್ಕೋತೀನಿ. ಸೊ ನನ್ನ ಪ್ರಕಾರ ಕಾಕ್ರೋಚು ಇಲ್ಲ ಧ್ರುವ ಅಂತ ಹೊರಗೆ ಬರಬೇಕು. ಓಕೆ, ಇನ್ನು ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು? ನಿನ್ನೆನೆ ಕೊಟ್ರಲ್ಲ ಕಾವ್ಯ ಅವರಿಗೆ 2 ಸಲ ಕೊಟ್ರು. ಅದು ಆ ಒಂದು ಇದ್ರಲ್ಲಿ ಇಲ್ಲ, ಕೊಟ್ಟಿಲ್ಲ. ನಾನು ಅಂದ್ರೆ ಅವರು ಅದನ್ನ ಫನ್ ವೇದಲ್ಲಿ ಹೇಳ್ತಾರೆ, 2 ಸಲ ಚಪ್ಪಾಳೆ ತಗೊಂಡ್ರಿ ಅಂತ. ನನ್ನ ಪ್ರಕಾರನು ಕಾವ್ಯ ಅವರಿಗೆ ಕಿಚನ್ ಚಪ್ಪಾಳೆ ಸಿಗ್ಬೇಕು. ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡ್ ಅಷ್ಟೇ ಚೆನ್ನಾಗಿ ತಗೊಂಡ್ರು. ರಕ್ಷಿತಾ ಅವ್ರ ವಿಚಾರದಲ್ಲಿ ಅವರು ಒಂದೊಳ್ಳೆ ಒಪಿನಿಯನ್ ಅನ್ನ ಹೇಳಿರ್ತಾರೆ ಮನೆಗೆ. ಅಂದ್ರೆ ಅವ್ರು ಯಾವ ರೀತಿ ನೀವು ಮಾಡಿರೋದು ತಪ್ಪು ಅಂತ ಒಂದು ಮೊದಲು ರಕ್ಷಿತಾ ಅವ್ರು ಮಾಡಿರೋದು ತಪ್ಪನ್ನ ಗುರುಸಿರೋದೇ ಕಾವ್ಯ ಅವರು. ಆ ಒಂದು ವಿಚಾರದಲ್ಲಿ ಮತ್ತೆ ಯಾವುದು ಕಾಂಟ್ರವರ್ಸಿಲಿ ಇಲ್ಲ, ಬೇಡದೇ ಇರೋ ಒಂದು ವಿಚಾರದಲ್ಲಿ ತಲೆ ಹಾಕಲ್ಲ. ಟಾಸ್ಕ್ ಅಲ್ಲಿ ಚೆನ್ನಾಗಿ ಟಾಸ್ಕ್ ಆಡಿದ್ರು. ಮೊನ್ನೆ ಅದು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಅಲ್ಲಿ ಅದ್ರ ನೆಕ್ಸ್ಟ್ ಆ ಟಾಸ್ಕ್ ಚೆನ್ನಾಗಿ ಆಟ ಆಡಿದ್ರು. ನನ್ನ ಪ್ರಕಾರ ಕಾವ್ಯ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಬೋದು. ಯಾಕಂದ್ರೆ ಯಾರು ಕೊಡಲ್ಲ ಅನ್ಕೋತೀನಿ ನಾನು. ಯಾಕಂದ್ರೆ ಸ್ಯಾಟರ್ಡೇನೆ ಕೊಡ್ತಿದ್ರು, ಪ್ರತಿ ಸರಿ ಸ್ಯಾಟರ್ಡೇನೆ ಕೊಡೋದು ಕಿಚ್ಚನ ಚಪ್ಪಾಳೆ. ಬಟ್ ಈ ವಾರ ಕೊಟ್ಟಿಲ್ಲ. ಅಂದ್ರೆ ಇದು ಕೊಟ್ರೆ ಯಾರಿಗೆ ಹೋಗ್ಬೇಕು? ಅಲ್ಲ, ಕೊಟ್ರೆ ಖಂಡಿತವಾಗ್ಲೂ ಕಾವ್ಯಗೆ ಹೋಗ್ಬೇಕು. ಅದನ್ನ ಬಿಟ್ರೆ ನನ್ಗೆ ಯಾರು ಅಷ್ಟು ಸರಿ. ಕಾವ್ಯದು ಒಂದು ಮೈನಸ್ ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೂ ನನ್ನ ಹತ್ರ ರೀಸನ್ ಇದೆ. ಯಾಕೆ ಅಂತಂದ್ರೆ ನೆಕ್ಸ್ಟ್ ಅದಕ್ಕೆ ರಘುವೀರ್ ಕೌಂಟರ್ ಕೊಡಕ್ ರೆಡಿ ಇರ್ತಾರೆ. ನೀವು ಹೇಳಿ ಯಾಕೆ ಅಂತ. ಕಾವ್ಯ ನೋಡಿ, ಗಿಲ್ಲಿ ಜೊತೆಗೆ ನಡ್ಕೊಳ್ಳುವಂತ ರೀತಿ ನನಗೆ ಒಂದ್ ಕಡೆಗೆ ಆಸ್ ಅ ಫ್ರೆಂಡ್ಸ್ ಆಗಿ ಓಕೆ ಅನ್ಸುತ್ತೆ. ಇನ್ನೊಂದ್ ಕಡೆಗೆ ಗಿಲ್ಲಿ ಗೆದ್ದಾಗ ನೋಡಿ ಅವ್ನಿಗೆ ಥ್ಯಾಂಕ್ಸ್ ಕೊಡಲ್ಲ, ಅವರು ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಗಿಲ್ಲಿ ಏನಾದ್ರೂ ಮಾತಾಡಿದ್ರೆ ನೀನ್ ನನ್ ಕಾಡಿಸಕ್ ಹೋಗ್ಬೇಡ, ಅಥವಾ ನೀನ್ ನನ್ ರೇಗಿಸ್ಬೇಡ, ನೀನ್ ಹಾಗೆ ಮಾಡ್ಬೇಡ, ಹೀಗೆ ಬೇಡಬೇಡ. ಬಟ್ ಇದೇ ಧನುಷ್ ಜೊತೆಗೆ, ಇದೇ ಅಭಿಷೇಕ್ ಜೊತೆಗೆ ಅಷ್ಟೇ ಸಲಿಗೆಯಿಂದ ಇರ್ತಾರೆ. ಕಾಡ್ಸೋದಕ್ಕೂ ಓಕೆ ಅಂತಾರೆ, ಏಕವಚನದಲ್ಲೂ ಮಾತಾಡೋದಕ್ಕೂ ಓಕೆ ಅಂತಾರೆ. ಇಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಬಂದಾಗ ಪ್ಯೂರ್ ಫ್ರೆಂಡ್ಶಿಪ್ ಕಾಣಿಸ್ತಾ ಇದೆ, ಕೆಲವ್ರಿಗೆ ಇಷ್ಟ ಆಗ್ತಾ ಇದೆ. ಬಟ್ ಗಿಲ್ಲಿನೇ ಎಲ್ಲೋ ಮೇಲ್ ಬಿದ್ದು ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದಾನೇನೋ, ಅದನ್ನ ಎಲ್ಲೋ ಕಾವ್ಯ ಇಗ್ನೋರ್ ಮಾಡ್ತಾ ಇದ್ದಾಳೇನೋ, ಅದಕ್ಕೆ ಎಲ್ಲೋ ಜನ ಒಂದ್ ಸ್ವಲ್ಪ ಬೇಸರ ಪಡ್ಕೊಳ್ತಾ ಇರೋದಂತೂ ನಿಜ. ಈ ಕಾರಣಕ್ಕೆ ಮಾತ್ರ ಕೊಡಬಾರ್ದು ಅಂತ ಹೇಳ್ತೀನಿ ನಾನು. ಅಕಸ್ಮಾತ್ ಏನಾದ್ರು ಗಿಲ್ಲಿ ಮಾಮೂಲಾಗಿ ಸಾಧಾರಣ ವ್ಯಕ್ತಿಯಾಗಿ ಏನಾದ್ರು ಸ್ಟ್ರಿಕ್ಟ್ ಆಗ್ಬಿಟ್ರೆ ಮನೆ ಹಂಗ್ ಕಾಣ್ಬೋದು. ಅಲ್ಲ, ಅವ್ರಿಗೆ ಹಂಗ್ ಮಾಡಿದ್ರೆ ಅವ್ನ್ ಗೆಲ್ಲಲ್ಲ. ಅಂದ್ರೆ ಅವ್ನ ಕ್ಯಾರೆಕ್ಟರ್ ಏನೋ ಅದನ್ನ ಪ್ಲೇ ಮಾಡ್ತಾನೆ. ಹೌದು, ಅದಂತೂ ನಿಜ. ಈಗ ಒಳ್ಳೆ ಹುಡುಗ ಪ್ರಥಮ್ ಸುಮ್ನೆ ಕುತ್ಕೊಂಡ್ರೆ ಕುಂದಿರ್ತಾನೆ, ಪಲ್ಟಿ ಹೊಡೆದಾಕ್ಬಿಟ್ಟ.
ಏನ್ ಹೇಳ್ತೀರಾ ರಘುವೀರ್ ಪಾಟೀಲ್ ಸರ್ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಬಗ್ಗೆ ಈ ತರ ಎಲ್ಲ ಹೇಳ್ಬಿಟ್ರು? ಆ ಥರ ಏನಿಲ್ಲ, ಅಂದ್ರೆ ಅದೇನಾಗುತ್ತೆ ಅಂದ್ರೆ ಕಾವ್ಯ ಅವರಿಗೆ ಅಲ್ಲಿ ಅವ್ರು ಯಾವ ರೀತಿಲಿ ಯಾರ ಹತ್ರ ಬೆರಳು ತೋರಿಸ್ಕೊಳ್ಳೋ ರೀತಿಲಿ ಆಟ ಆಡ್ತಿಲ್ಲ. ಅವ್ರಿಗೆ ಬೆರಳು ತೋರಿಸ್ತಾ ಇರೋದು ಒಂದೇ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಆ ಗಿಲ್ಲಿ ಅನ್ನೋದು ಏನಾಗ್ಬಿಡುತ್ತೆ ಅಂದ್ರೆ ಅವರು ಗಿಲ್ಲಿಯವ್ರು ಇಟ್ಕೊಂಡೇ ಮನೆಯವರಿಗೆ ನಾನು ಟಾರ್ಗೆಟ್ ಆಗ್ತಿದ್ದೀನ ಅನ್ನೋ ಒಂದು ಕಾರಣಕ್ಕೆ ಅವರು ಗಿಲ್ಲಿಯಿಂದ ದೂರ ಸರಿಬೇಕು ಅನ್ನೋ ಒಂದು ವಿಚಾರ. ಆದ್ರೆ ಗಿಲ್ಲಿಯವ್ರ ಫ್ರೆಂಡ್ಶಿಪ್ ಅನ್ನ ಕಳ್ಕೊಳಕ್ ಅವ್ರಿಗೆ ಇಷ್ಟ ಇಲ್ಲ. ಗಿಲ್ಲಿಯವ್ರ ಹೆಸರು ಜೊತೆ ಕೂಡಿಸ್ಕೊಂತಾರಲ್ಲ, ಆ ಒಂದು ವಿಷಯಕ್ಕೆ ಅವ್ರ ಹೆಸರಿಂದ ದೂರ ಇರಬೇಕು ಅನ್ನೋ ಒಂದೇ. ಅದು ಕಾರಣ ಏನಾಗುತ್ತೆ ಅಂದ್ರೆ ಗಿಲ್ಲಿಯವರು ಒಂಥರ ಅವ್ರಿಗೆ ಫ್ಲರ್ಟ್ ಮಾಡೋದು ವಿಚಾರ ಆಗಿರ್ಲಿ, ಅವ್ರ ಹಿಂದೆ ಬೀಳೋ ವಿಚಾರದಿಂದ ಅದು ಸ್ವಲ್ಪ ಅವರಿಗೆ ಎಲ್ಲೋ ಒಂದ್ ಕಡೆ ಮುಳುವಾಗುತ್ತಾ ಇದೆ. ಅದು ಎಲ್ಲಿಂದ ಅಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಅವ್ರ ಟೀಮ್ ಇದೆಲ್ಲ ಮುಳುವಾಗ್ತಾ ಇರೋದು ಆ ಮನೆಯವರಿಂದ. ಹೌದು, ಅಷ್ಟೇ. ಹೊರಗಡೆ ಹೌದು. ಇನ್ನೂ ಒಂದ್ ಹೇಳ್ತೀನಿ, ಇದೇ ಕಾವ್ಯ ಹೇಳಿದ್ರು ಗಿಲ್ಲಿ ಏನಂತ ನನಗ್ ಗೊತ್ತು, ನಾನೇನು ಅಂತ ಗಿಲ್ಲಿ ಗೊತ್ತು. ಈ ಡೈಲಾಗ್ ಏನಕ್ಕೆ ಬೇಕಾಗಿತ್ತು? ಒಂದು ಏನು ಅಂತಂದ್ರೆ, ನೀವು ಫ್ರೆಂಡ್ಶಿಪ್ ಮಾಡ್ತೀರಾ, ಫ್ಯೂರ್ ಯಾರೇನೇ ಹೊರಗಡೆ ಜನನೇ ಅನ್ಲಿ ಒಳಗಿನವ್ರೆ ಅನ್ಲಿ, ನೀವು ಅದೇ ತರ ಇರ್ತೀನಿ ಅಂದ್ರೆ ಇದ್ದು ಬಿಡಿ. ಇಲ್ವಾ, ಓಕೆ ನನಗೆ ಭಯ ಇದೆ, ನಾನು ಇಂಡಿವಿಜುವಲ್ ಆಟ ಆಡ್ಬೇಕು, ಗಿಲ್ಲಿ ನನ್ನಿಂದ ದೂರ ಇರೋ, ಅವ್ನು ದೂರನೇ ಇರ್ತಾನೆ. ಮೊನ್ನೆ ಅವನು ಜಸ್ಟ್ ರೇಗಿಸ್ಬೇಡ ಅಂದಿದ್ದಕ್ಕೆ 2 ದಿವಸ ಮಾತಾಡಿದ. ಇನ್ನೇನಾದ್ರು ತುಂಬಾ ಸೀರಿಯಸ್ ಆಗಿ ಇಲ್ಲ ನಾನು ಇಂಡಿವಿಜುವಲ್ ಆಟ ಆಡ್ತೀನಿ, ನೀನ್ ನನ್ನ ಜೊತೆಗೆ ಬರಕ್ ಹೋಗ್ಬೇಡ ಅಂದ್ರೆ ಅವ್ನು ಬರೋದೇ ಇಲ್ಲ. ಕಾವ್ಯ ಅವ್ರಿಗೆ ಬೇಕಾಗಿರೋದು ಏನು ಅಂತಂದ್ರೆ ಆತ ಜೊತೆಗಿರ್ಬೇಕು, ಆದ್ರೆ ಏನು ಕಾಂಟ್ರವರ್ಸಿಗಳಾಗಬಾರ್ದು. ಹಿಂಗಾದ್ರೆ ಖಂಡಿತವಾಗ್ಲೂ ಅದು ಫ್ರೆಂಡ್. ಬಟ್ ಗಿಲ್ಲಿ ಹಂಗಲ್ಲ, ಏನಾದ್ರೂ ಗಿಲ್ಲಿ ಅವ್ರ ಜೊತೆ ಕಾಂಟ್ರವರ್ಸಿ ಮಾಡೋದೇ, ಆದ್ರೆ ಓವರ್ ಮಾಡಬಾರ್ದು ಅಷ್ಟೇ. ಗಿಲ್ಲಿಗೂ ಏನು ಒಂದು ಲಿಮಿಟ್ ಮಾತು ಅಂದ್ರೆ ಓಕೆ ಇರಿಟೇಷನ್ ಮಾಡು, ಆದ್ರೆ ಓವರ್ ಇರಿಟೇಷನ್ ಮಾಡಿ. ಆ ರಾಘು ನೋಡಿ ಪಾಪ ಮನೆ ಮಠ ಇನ್ನೇಲಿ ಸ್ವಾಮೀಜಿ ಆಗ್ತಾನೆ, ತಲೆ ಹೊಡಿಯೋದೇನು ಹಿಂಗ್ ಮಾಡೋದೇನು, ಅದು ಫನ್ನಿ ಅನಿಸ್ತಾ ಇದೆ. ಬಟ್ ಓವರ್ ಈಗ ನಾವು 1.5 ಗಂಟೆ ನೋಡಿರ್ತೀವಿ, ಅದು ಫನ್ನಿ ಅನ್ಸುತ್ತೆ. ನೀವು 24 ಸರ್ ನನಗೆ ಅವ್ರ ರಘುದು ಮುಂಚೆ ಎಲ್ಲ ನಾನು ಸ್ಟೋರಿಗಳು ಕೇಳಿದ್ದೀನಿ. ಅವ್ರ ಮನೆಗಿರೋ ರಘುಗೂ ಒಳಗಿರೋ ರಘುಗೂ ಸಾಧಾರಣ ವ್ಯಕ್ತಿ ಮೊನ್ನೆ ಅದನ್ನ ಹೇಳಿದ್ರಲ್ಲ. ಹೌದು, ಮನೇಲಿ ನಾನು ನಮ್ಮ ಮನೇಲಿ ಇರೋ ರೀತಿನೇ. ಅಶ್ವಿನಿ ಗೌಡ ಚೇಂಜ್ ಆಗ್ಬಿಟ್ರೆ, ಅಶ್ವಿನಿ ಗೌಡ ಮನೇಲಿ ಇರೋದು ಹಂಗೆ, ಇಲ್ಲಿರೋದು ಹಂಗೆ ಆಗ್ಬಿಟ್ಟೈತೆ. ಓಕೆ, ಸೊ ಮಂಜು ಈಗ ಗೇಮ್ ಆಡ್ತಾ ಇದ್ದಾರೆ, ಎಲ್ಲೋ ಒಂದು ಸ್ವಲ್ಪ ಲೋ ಇದ್ದಾರೆ, ಇನ್ನು ಚೆನ್ನಾಗಿ ಆಡಿದ್ರೆ ನೆಕ್ಸ್ಟ್ ಫೈನಲ್ ವರೆಗೂ ರೀಚ್ ಆಗಬಹುದು ಅಂದ್ರೆ ಯಾರು ನೇಮ್? ನನ್ನ ಪ್ರಕಾರ ಅಭಿ ಅವರು ಎಲ್ಲ ಸುಮ್ಮನೆ ಅವ್ರು ಇವರು ಹೆಸರು ತಗೊಂಡು ಅವ್ರನ್ನ ಹೊರ ಕಳಿಸ್ಬೇಕು ಅನ್ನೋ ಇದ್ರಲ್ಲೇ ಇದ್ದಾರೆ. ಲೂಸ್ ಕ್ಯಾಂಡಿಡೇಟು, ಡಮ್ಮಿ ಕ್ಯಾಂಡಿಡೇಟು ಹೊರ ಕಳಿಸ್ಬಿಡೋಣ, ಅವ್ರಾದ್ಮೇಲೆ ನಮ್ಮ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಬಿಟ್ಟು ಆಪೋನೆಂಟ್ ಎಲ್ಲ ತುಂಬಾ ಮಾತಾಡೋದಿದೆ. ಅಭಿ ಗೇಮಲ್ಲಿ ಇಳಿಬೇಕು, ಗೇಮ್ ಆಡಬೇಕು, ಅವನೇನು ಅಂತ ಪ್ರೂವ್ ಮಾಡಬೇಕು. ಅದಾದ್ಮೇಲೆ ಸ್ಪಂದನ ಇವರಿಬ್ರು ಏನಾದ್ರು ಆ ಕಡೆ ಕೇಳಿದ್ರು ಅಂದ್ರೆ ಟಾಪ್ 5 ಅಲ್ಲಿ ಬರೋದು ಯಾವುದೇ ಒಂದು ಡೌಟ್ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ವೇದಿಕೆ ಅವ್ರಿಗೆಲ್ಲ. ಸರ್ ನೀವೇನ್ ಹೇಳ್ತೀರಿ? ಅಭಿ ಇನ್ನು 2 ವಾರದಲ್ಲಿ ಹೋಗ್ತಾರೆ ಮನೆಗೆ. ನನಗೆ ಯಾರು ಅನ್ಸುತ್ತೆ ಅಂದ್ರೆ, ಒಂದು ಕಾವ್ಯ ಇರ್ತಾರೆ, ಓಕೆ, ಅದಾದ್ಮೇಲೆ ಅಶ್ವಿನಿ ಗೌಡ, ಗಿಲ್ಲಿ 100% ಇರ್ತಾರೆ, ರಕ್ಷಿತಾ ಇರ್ತಾರೆ, ಇದ್ರ ಜೊತೆಗೆ ಧನುಷ್. ಈ 5 ಜನ ಕಂಟಿನ್ಯೂಸ್ ಆಗಿ ಇವ್ರ ಮೇಲೆ ಹೋಗ್ತಾನೆ ಇರ್ತಾರೆ. ರಾಘುನು ಬೇಗ ಕಳಿಸ್ತಾರೆ. ಈಗ ನೆಕ್ಸ್ಟ್ ಖಂಡಿತವಾಗ್ಲೂ ಅಭಿಷೇಕ ಟಾರ್ಗೆಟ್. ಅದನ್ನ ಬಿಟ್ರೆ ಬೇರೆಯವ್ರನ್ನ ಯಾರನ್ನೂ ನಾನು ನೋಡ್ತಾ ಇಲ್ಲ. ಅಭಿಷೇಕು ಇಲ್ಲ ಸುದ್ದಿ ಹೋಗ್ತಾರೆ ಹಿಂಗ ಅನ್ಸುತ್ತೆ. ನನಗನ್ಸಿದ ಮಟ್ಟಿಗೆ ಗಿಲ್ಲಿ ಟಾಪ್ 3 ನೋಡ್ಬೋದು. ಅದಾದ ನಂತರ ಟಾಪ್ 5 ಅಂದ್ರೆ ಇವರೇ, ಅಶ್ವಿನಿ ಗೌಡ, ಕಾವ್ಯ, ರಕ್ಷಿತಾ, ಧನು, ಇಲ್ಲಾಂದ್ರೆ ಗಿಲ್ಲಿ. ಇಷ್ಟೇ ಇವ್ರ 5 ಜನ. ರಘುವೀರ್ ನಿಮ್ ಪ್ರಕಾರ? ನನ್ನ ಪ್ರಕಾರ ಗಿಲ್ಲಿ, ರಕ್ಷಿತಾ, ರಘು ಇವ್ರು 3 ಜನ ನನಗೆ ಟಾಪ್ 5 ಅಲ್ಲಿ ಇರ್ತಾರೆ. ಕಾವ್ಯ ಅವರು ಅಂತ ಹೋಗ್ತಾರೆ. ಅಶ್ವಿನಿ ಗೌಡ ಇವರು ಅಂತೂ ನನ್ನ ಪ್ರಕಾರ ಇವ್ರು ಟಾಪ್ 5 ಅಲ್ಲಿ ಇರ್ತಾರೆ. ರಘು ಅವರು ಇರಬೇಕು, ಯಾಕಂದ್ರೆ ಅವರು ಜೆಂಟಲ್ಮ್ಯಾನ್ ಗೇಮ್ ತರನೇ ಆಟ ಆಡ್ಕೊಂಡು ಬಂದಿದ್ದಾರೆ. ಕ್ಯಾಪ್ಟನ್ಸಿ 2 ವಾರ ಇನ್ನೂ ತನಕ, ಮೊದಲೇ ವಾರದಿಂದಾನು ಆಡ್ಕೊಂಡು ಬಂದವರೇ ಇನ್ನೂ ತನಕ ಕ್ಯಾಪ್ಟನ್ ಆಗಿಲ್ಲ. ಅಂತದ್ರಲ್ಲಿ 2 ಸಲ ಕ್ಯಾಪ್ಟನ್ ಆಗಿದ್ದಾರೆ. ಆ ಒಂದು ಟಾಸ್ಕ್ ಅಂತ ವಿಚಾರ ಬಂದಾಗೂ ಚೆನ್ನಾಗಿ ಟಾಸ್ಕ್ ಆಡಿ ಗೆಲ್ಲೋ ಅಂತ ಚಾನ್ಸಸ್ ಇದೆ ಅವರಲ್ಲಿ. ಅದರ ನಂತರ ಅದೇ ಟಾಸ್ಕ್ ಅಂತ ವಿಚಾರ ಆಗಲಿ, ಮನೆ ಸ್ಟ್ಯಾಂಡ್ ತಗೊಳ್ಳೋ ವಿಚಾರದಲ್ಲೂ ಅವರು ಚೆನ್ನಾಗಿ ಸ್ಟ್ಯಾಂಡ್ ತಗೊಳ್ತಾರೆ. ಅದ್ರ ಪ್ರಕಾರ ರಘು ಅವರು ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು, ಫೈನಲಿಸ್ಟ್ ಆಗೋ ಒಂದು ಎಲ್ಲ ಅರ್ಹತೆ ಅವರಲ್ಲಿದೆ ಅನ್ಕೊಂತ. ಓಕೆ, ಸೊ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತು ಏನೇನಾಗುತ್ತೆ ಅನ್ನೋದ್ರ ಕುರಿತಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ಥ್ಯಾಂಕ್ ಯು ಮಂಜು, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಪಾಟೀಲ್ ಸರ್. ಥ್ಯಾಂಕ್ ಯು ರಘುವೀರ್. ಎಸ್, ನೋಡಿದ್ರಲ್ವಾ ನೆನ್ನೆ ನಡೆದಿರುವಂತಹ ಎಪಿಸೋಡ್ನಲ್ಲಿ ಏನೆಲ್ಲ ಆಯಿತು, ಜೊತೆಗೆ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತೆಗೆದುಕೊಳ್ಬೇಕಾಗಿತ್ತು ಅವ್ರಿಗೆ ತಗೊಂಡಿಲ್ಲ, ಎಲ್ಲೋ ಒಂದು ಕಡೆ ಬೇರೆ ವಿಚಾರಕ್ಕೆ ಅವ್ರು ಸ್ಟ್ಯಾಂಡ್ ತಗೊಂಡ್ರು ಅನ್ನುವಂಥ ಟಾಕ್ಸ್ ಹೊರಗಡೆನೂ ಕೂಡ ಆಗ್ತಾ ಇದೆ. ಸೊ ಇವತ್ತು ಏನಾಗುತ್ತೆ, ಒಂದು ವೇಳೆ ಕಿಚ್ಚನ ಚಪ್ಪಾಳಿಯನ್ನು ಕೊಟ್ಟರೆ ಯಾರು ತಗೊಳ್ಬಹುದು ಅನ್ನೋದ್ರ ಕುರಿತಂತೆ ನಾವು ಮಾತನಾಡಿದ್ವಿ. ಸೊ ಹಾಗೆ ಮತ್ತಷ್ಟು ಕ್ಯೂರಿಯಸ್ ಕೂಡ ಆಗಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.